ಆ ರಾಜ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕರೆಸಿ, ನಾವು ಮೂವರನ್ನು ಕಟ್ಟಿ ಬೆಂಕಿಯಲ್ಲಿ ಹಾಕಿಸಿದೆವಲ್ಲವೇ ಎಂದು ಕೇಳಿದನು. ಅವರು ರಾಜನಿಗೆ, ಹೌದು ಪ್ರಭು, ಇದು ಸತ್ಯ ಎಂದು ಉತ್ತರ ಕೊಟ್ಟರು. ಅದು ಸತ್ಯ ಎಂದು ಉತ್ತರ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ನಾವು ಆರಾಧಿಸುವ ದೇವರು ಮಹೋನ್ನತರು ಎಂಬ ಮನಸ್ಥಿತಿ ಈ ಮೂರು ವ್ಯಕ್ತಿಗಳಲ್ಲಿ ನಾವು ಕಾಣ್ತೇವೆ. ಖಂಡಿತವಾಗಿಯೂ ಆ ನೆಬೂಕದ್ನೆಚ್ಚರ್ ಅರಸನ ವಿರುದ್ಧವಾಗಿ ಈ ಮೂರು ವ್ಯಕ್ತಿಗಳು ಕೂಡ ನನ್ನ ದೇವರೇ ಶಕ್ತಿಯುತರಾದವರು ಎಂಬುದಾಗಿ ವಾಕ್ಯ ಹೇಳ್ತೇನೆ. ಕಾಣ್ತೀವಿ. ಅರಸನು ಬೆಚ್ಚಿ ಬೀಳುವಂತೆ ಎದ್ದು ತಟ್ಟನೆ ಆ ಬೆಂಕಿ ಹಾವಿಗೆ ಹಾಕಿದಂತ ವ್ಯಕ್ತಿಗಳನ್ನು ಕಾಣಲು ನೋಡಿ ಬರುತ್ತಾರೆ. ನಾವು ಸಾಧಾರಣವಾಗಿ ಬೆಚ್ಚಿ ಬೀಳುವುದು ಯಾವಾಗ? ನಮ್ಮಲ್ಲಿ ಭಯ ಭೀತಿ ಉಂಟಾದಾಗ, ಅಥವಾ ಏನಾದರೂ ಆಶ್ಚರ್ಯಕರವಾದ ಸಂಗತಿಗಳು ನಮ್ಮ ನೆನಪಿಗೆ ಬಂದಾಗ ಆ ಸಮಯದಲ್ಲಿ ನಾವು ಬೆಚ್ಚಿ ಬೀಳುತ್ತೇವೆ ಸಹೋದರರೇ. ಆ ಕ್ಷಣದಲ್ಲಿ ತಟ್ಟನೆ ಏನನ್ನೂ ನೋಡದೆ ಅದನ್ನು ಧಾವಿಸಿ ಓಡಿ ಬರುತ್ತೇವೆ. ಅದನ್ನೇ ಈ ಅರಸ ನೆಬೂಕದ್ನೆಚ್ಚರನು ಆ ಅವಿಗೆಯೊಳಗೆ ಹಾಕಿದಂತ ವ್ಯಕ್ತಿಗಳು ಅವರ ಒಂದು ನನಗನಿಸ್ತಾ ಇದೆ, ಅವರ ನಿದ್ರೆ ಟೈಮಲ್ಲಿ ಅವರು ಕಾಣಿಸ್ತಿದ್ದ ಆ ಸಮಯದಲ್ಲಿ ಆ ಒಂದು ಘಟನೆ ಅವರಿಗೆ ತೋರಿಸುತ್ತದೆ ಎಂಬುದಾಗಿ. ಆದ್ರೆ ತದನಂತರ ಅಲ್ಲಿ ಎರಡನೇ ಭಾಗವಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ, ತಾವು ದೇವರೆಂದು ಆರಾಧಿಸುವ ಸರ್ವೇಶ್ವರ ಸ್ವಾಮಿಯ ಮೇಲಿನ ವಿಶ್ವಾಸ, ನಂಬಿಕೆ, ಗೌರವ, ಮರ್ಯಾದೆ, ಆತ್ಮಸ್ಥೈರ್ಯ ಆ ಮೂರು ವ್ಯಕ್ತಿಗಳಲ್ಲೂ ಕೂಡ ಕಿಂಚಿತ್ತು ಅವರಲ್ಲಿ ಕಮ್ಮಿ ಆಗಲಿಲ್ಲ. ಅಂತಹ ಒಂದು ದೃಢ ವಿಶ್ವಾಸದಿಂದ ಆ ದೇವರನ್ನು ಆರಾಧಿಸುವ, ದೇವರನ್ನು ಅವರು ಪೂಜಿಸುವವರಲ್ಲಿ ಅಷ್ಟೊಂದು ದೃಢವಾಗಿದ್ದರು. ಹೌದು, ನಾವು ನೋಡ್ತೀವಿ, ತನ್ನ ಜನರ ರಕ್ಷಣೆಗಾಗಿ ಗೊಲಿಯಾತನಿಗೆ ವಿರುದ್ಧವಾಗಿ ಯುದ್ಧ ಮಾಡಿದ ದಾವೀದರಸ. 1 ಸಾಮುವೇಲನ ಗ್ರಂಥ 17ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ ಸೌಲನಿಗೆ ಗೊತ್ತಿಲ್ಲ ಈತ ಯಾರು ಎಂಬುದಾಗಿ ವಾಕ್ಯ ಹೇಳ್ತದೆ. 1 ಸಾಮುವೇಲ ದಾವೀದನು ಆ ಫಿಲಿಸ್ಟಿಯನೊಡನೆ ಯುದ್ಧ ಮಾಡಲು ಹೊರಟಿದ್ದನ್ನು ಸೌಲನು ನೋಡಿದನು. ತನ್ನ ಸೇನಾಧಿಪತಿಯಾದ ಅಬೇರನನ್ನು ಉದ್ದೇಶಿಸಿ, ಅಬೇರನೇ, ಈ ತರುಣ ಯಾರ ಮಗ ಎಂದು ವಿಚಾರಿಸಿದನು. ಅದಕ್ಕೆ ಅಬೇರನು, ಅರಸರೇ, ನಮ್ಮ ಜೀವದಾನಿ ನನಗೆ ಗೊತ್ತಿಲ್ಲ ಎಂದು ಉತ್ತರ ಕೊಟ್ಟರು. ಅಂದ್ರೆ ಕಷ್ಟದ, ದುಃಖದ ಅಥವಾ ಅವಮಾನದ ಸಂದರ್ಭದಲ್ಲಿ, ಅಥವಾ ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಮುಗಿದೋಯ್ತು ಎಂಬ ಸಂದರ್ಭದಲ್ಲಿ ದೇವರೆಲ್ಲ ದೇವರ ಬದಲಾಗಿ ಒಬ್ಬ ಆತನನ್ನು ಅನ್ನಿಸಿ ಅಲ್ಲಿ ಕಳಿಸಿ ನಮ್ಮನ್ನು ರಕ್ಷಿಸ್ತಾರೆ ಎಂಬುದಕ್ಕಾಗಿ ವಾಕ್ಯ ಹೇಳ್ತದೆ. 1 ಸಾಮುವೇಲ 17ನೇ ಅಧ್ಯಾಯ 55ನೇ ವಾಕ್ಯದಲ್ಲಿ ಅಲ್ಲಿ ಸೌಲನಿಗೆ ಆತ ದಾವೀದ ಯಾರ ಮಗ ಎಂಬುದು ಕೂಡ ಗೊತ್ತಿಲ್ಲ. ಆದರೆ ಇಸ್ರಾಯೇಲರ ಪರವಾಗಿ, ಸೌಲನ ಪರವಾಗಿ ಯುದ್ಧ ಮಾಡಲು ಆ ಗೋಲಿಯಾತನ್ನು ಒಡೆದು ಉರುಳಿಸಲು ದೇವರು ಅವನನ್ನು ಅನುಗೊಳಿಸ್ತಾರೆ. ಅಂದ್ರೆ ತನ್ನ ಜನರಿಗಾಗಿ ದೇವರು ಯಾರನ್ನಾದರೂ ಖಂಡಿತವಾಗಿಯೂ ಅವರ ನೆರವಿಗೆ ಕೊಟ್ಟೆ ಕಳಿಸ್ತಾರೆ. ಮಾತ್ರವಲ್ಲ, ಇಲ್ಲಿ ಅವನ ರೂಪವೋ, ಅವನ ಟ್ಯಾಲೆಂಟೋ, ಅವನ ಶಕ್ತಿಯೋ ಖಂಡಿತವಾಗಿಯೂ ಇಲ್ಲಿ ಪ್ರಕಟಗೊಳ್ಳುವುದಿಲ್ಲ. ಬದಲಾಗಿ ದೇವರೇ ಅವನ ಮುಖಾಂತರ ತಮ್ಮ ಜನರನ್ನು ರಕ್ಷಿಸ್ತಾರೆ. ಅದೇ ಕಾರ್ಯ ಇಂದಿನ ಈ 1ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಶದ್ರಕ್ ಮತ್ತು ಮೇಷಕ್ ಅಬೇದ್ನೆಗೋ ಅವರಿಗೆ ದೇವರು ಮಾಡಿರುವುದಾಗಿದೆ. ಮಾತ್ರವಲ್ಲ, ಪ್ರೇರಿತರು ಅದ್ಭುತ ಕಾರ್ಯಗಳನ್ನು ಕಂಡ ಜನರು ಅವರನ್ನು ಬಂಧನದಲ್ಲಿ ಇರ್ತಾರೆ. ಪ್ರೇಷಿತ ಕಾರ್ಯಕಲಾಪ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಪ್ರೇಷಿತರ ಕಾರ್ಯಕಲಾಪ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪ್ರೇಷಿತರ ಅದ್ಭುತ ಕಾರ್ಯಗಳನ್ನು ಕಂಡಂತಹ ಯಹೂದ ಮಕ್ಕಳು ಅವರನ್ನು ಸೆರೆಹಿಡಿತಾರೆ. ಆದ್ರೆ ದೇವರವರನ್ನು ಎಂತಹ ರೀತಿಯಲ್ಲಿ ಅದ್ಭುತವಾಗಿ ಅವರನ್ನು ಪಾರು ಮಾಡ್ತಾರೆ ಅಂದ್ರೆ, ನಾವು ಸೆರೆಮನೆಗೆ ಹೋದಾಗ ಅದಕ್ಕೆ ಹಾಕಿದ್ದ ಬೀಗದ ಮುದ್ದೆಯೇನೋ ಭದ್ರವಾಗಿತ್ತು. ಅರೆಹವರು ದ್ವಾರದಲ್ಲಿ ಕಾವಲಿದ್ದರು. ಆದ್ರೆ ದ್ವಾರವನ್ನು ತೆರೆದು ನೋಡಿದಾಗ ಒಳಗೆ ಯಾರನ್ನೂ ನಾವು ಕಾಣಲಿಲ್ಲ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಅವರು ಇದ್ದ ಹಾಗೆ ಇದೆ. ಎಲ್ಲವೂ ಕೂಡ ಆ ಜೈಲಿನ ಕಂಬಿಗಳು, ಸೆರೆಯ ಕಂಬಿಗಳು ಇದ್ದ ಹಾಗೆ ಇದೆ. ದೇವರು ಇಷ್ಟೊಂದು ಅದ್ಭುತವಾಗಿ ಅಲ್ಲಿ ಆ ಸೆರೆಮನೆಯಲ್ಲಿದ್ದಂತ ಆ ಪ್ರೇಷಿತರನ್ನು ಅಲ್ಲಿಂದ ಹೊರಗೆ ತರುತ್ತಾರೆ. ಇಂದು ನಾವು ಯೋಚನೆ ಮಾಡಬೇಕು, ನನ್ನ ಅವಮಾನದಲ್ಲಿ
ಅಥವಾ ಅಯ್ಯೋ ನನಗೆ ಸಾಕಾಗಿದೆ, ನನ್ನಿಂದ ಇದರಿಂದ ಜಯಿಸಕ್ಕಾಗೋದಿಲ್ಲ, ಅಥವಾ ನನ್ನ ಸೇವಾ ಕಾರ್ಯವನ್ನು ಇನ್ನು ನಾನು ಮುಟುಕುಗೊಳಿಸುವ ಹಂತದಲ್ಲಿ ಇರುವಾಗ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಅಂತ ಸಂದರ್ಭದಲ್ಲೂ ಕೂಡ ದೇವರಲ್ಲಿ ಕಿಂಚಿತ್ತು ನೋಡಿ, ಅಲ್ಲಿ ಮೂರು ಆ ಸದ್ರೇಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರ ಅವಿಶ್ವಾಸ ಕಿಂಚಿತ್ತು ಕೂಡ ಕಡಿಮೆ ಆಗಿಲ್ಲ. ಅವರ ವಿಶ್ವಾಸದ ಅಳತೆ ಹೆಚ್ಚಾಯ್ತು ಹೋಗುತ್ತೆ ವಿನಃ ಕಷ್ಟಗಳು ನೋವುಗಳು ಬರುವಾಗ ಕಿಂಚಿತ್ತು ಕೂಡ ಅಲ್ಲಿ ಕಮ್ಮಿ ಆಗುವುದನ್ನು ನಾವು ನೋಡುವುದಿಲ್ಲ. ಆಗ ದೇವರು ಎಷ್ಟೊಂದು ಅದ್ಭುತಕರವಾಗಿ ಅವರನ್ನು ಪಾರು ಮಾಡ್ತಾರೆ. ಮುಂದಿನ ವಾಕ್ಯ ನಾವು ನೋಡೋಣ. ದಾನಿಯೇಲ ಗ್ರಂಥ 3ನೇ ಅಧ್ಯಾಯ 25ನೇ ವಾಕ್ಯ ಓದೋಣ. ಅದಕ್ಕೆ ಅವನು, ಆದರೆ ಇಗೋ, ಕಟ್ಟಿಲ್ಲದ ನಾಲ್ವರನ್ನು ನಾನು ನೋಡುತ್ತಿದ್ದೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಆಗುತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮೊಂದಿಗೆ ಕೂಡ ಕರ್ತನಾದ ದೇವರು ಪ್ರಯಾಣಿಸ್ತಾರೆ. ನಮ್ಮ ಕಷ್ಟ ದುಃಖದಲ್ಲಿ ದೇವರು ನಮ್ಮ ಸಂಗಡ ಇರುತ್ತಾರೆ. ನಮ್ಮನ್ನು ಆ ಒಂದು ಹವಿಗೆಯಿಂದ, ಆ ಒಂದು ಕಷ್ಟ ನೋವಿನಿಂದ, ಆ ಜ್ವಾಳೆಯಿಂದ ನಮ್ಮನ್ನು ಬಿಡಿಸಲು ದೇವರು ನಮ್ಮೊಂದಿಗೆ ಪ್ರಯಾಣ ಮಾಡುತ್ತಾರೆ. ಹಾಗೆ ವಾಕ್ಯ ಹೇಳಿದ್ರೆ, ಬೆಂಕಿಯ ಜ್ವಾಲೆ ನಡೆಯುವೆ ನಿನ್ನನ್ನು ನಾನು ಪಾರು ಮಾಡುವ ದೇವರು ಎಂದು ಯೇಸು ಸ್ವಾಮಿ ಈ ಸಮಯದಲ್ಲಿ ವಾಕ್ಯದ ಮುಖಾಂತರ ಹೇಳ್ತಾರೆ. ಹೌದು ಸಹೋದರಿ, ಮಹತ್ವ ದ್ವೀಪದಲ್ಲಿ ಪೌಲರು ಅನುಭವಿಸಿದ ಒಂದು ಅನುಭವ. ಅವರು ಆ ಪ್ರದೇಶದಲ್ಲಿ ಅವರ ಬಂದ ಸ್ಥಳದಲ್ಲಿ ಅಲ್ಲಿನ ವಾತಾವರಣ ಚಳಿಯ ವಾತಾವರಣ ಆಗಿರುವಾಗ ಅಲ್ಲಿ ಬೆಂಕಿಯನ್ನು ಕಾಯ್ತಾ ಇದ್ದಾರೆ. ಆ ಸಮಯದಲ್ಲಿ ಪೌಲರು ಒಂದು ಕಟ್ಟಿಗೆಯನ್ನು ತಂದು ಬೆಂಕಿಯಲ್ಲಿರುವಾಗ ಆ ಕಟ್ಟಿಗೆಯಲ್ಲಿ ಮರೆಯಾಗಿದ್ದಂತ ಒಂದು ಸರ್ಪ ಅವರ ಕೈಗೆ ಸುತ್ತಿಕೊಳ್ತದೆ. ಆಗ ಏನ್ ನಡೀತದೆ, ಆ ಸರ್ಪವನ್ನು ಅವರು ಒದರಿ ಬಿಡ್ತಾರೆ. ಆ ಸರ್ಪದ ಯಾವುದೇ ಒಂದು ವಿಷ ಅವರಿಗೆ ಅಂಟಿಕೊಳ್ಳುವುದಿಲ್ಲ, ಅವರನ್ನು ಏನೂ ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ. ಯಾವಾಗಲೂ ಯೇಸುವಿನಲ್ಲಿ ದೃಢ ವಿಶ್ವಾಸದಿಂದ, ದೃಢ ನಂಬಿಕೆಯಿಂದ, ನನ್ನೇಸುವಿಗಾಗಿ ನಾನು ಎಂಬ ಒಂದು ಆತ್ಮಸ್ಥೈರ್ಯದಿಂದ ತನ್ನ ಸೇವಾ ಕಾರ್ಯವನ್ನು, ತನ್ನ ಬದುಕನ್ನು ಸಾಗಿಸ್ತಾನೋ, ದೇವವಾಕ್ಯ ಹೇಳುವ ಹಾಗೆ ವಿಷ ಪದಾರ್ಥಗಳನ್ನು ನೀವು ಸೇವಿಸಿದರೂ ಕೂಡ ನಿಮಗೆ ಹಾನಿ ಒಂದು ಸಂಭವಿಸದು ಎಂಬುದಾಗಿ. ಹೌದು, ಎಂದು ನನ್ನ ವಿರುದ್ಧವಾಗಿ ಹೇಗಾದರೂ ಇವನನ್ನು ಸಿಕ್ಕಿಸಿ ಬಿಡಬೇಕು ಎನ್ನುವಾಗ ಕೀರ್ತನೆಗಾರ 91ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ತಪ್ಪಿಸಿಕೊಳ್ಳುವ ಮಾರ್ಗವನ್ನು, ರಕ್ಷಣೆ ಹಾದಿಯನ್ನು ಆತನೇ ನಮಗೆ ತೋರಿಸಿಕೊಡುವರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ದೇವರು ಒಳಿತನ್ನು ಮಾಡಲು ಅಂದ್ರೆ ಈ ಪೌಲರಾಗಲಿ, ಈ ನಾವು ನೋಡ್ತೀವಿ ಸದ್ರೇಕ್ ಮತ್ತು ಮೇಷಕ್ ಅಬೇದ್ನೆಗೋ ಇವರನ್ನೆಲ್ಲರೂ ಕೂಡ ಒಳಿತಿನ ಮಾರ್ಗವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾ ಬರ್ತಾ ಇದ್ದಾರೆ. ಒಳ್ಳೆಯದನ್ನು ಕೈಗೆತ್ತಿಕೊಂಡು ಆಸಕ್ತಿನ ಮಾಡ್ತಾ ಇದ್ರು. ದೇವರಿಗಾಗಿ ಏನಾದ್ರೂ ಸರಿ ಎಂದು ಮುಂದೆ ಬರ್ತಾ ಇದ್ರು. ಆದ ಕಾರಣವೇ ಇವರ ಜೀವನದಲ್ಲಿ ಬಂದಂತ ಒಂದೊಂದು ಕಾರ್ಯಗಳನ್ನು, ವಿರುದ್ಧವಾದ ಕಾರ್ಯಗಳನ್ನು ಅವರು ಜಯಿಸಲು ಸಾಧ್ಯವಾಯಿತು. ಅದೇ ವಾಕ್ಯ ಹೇಳುತ್ತದೆ, ನೀವು ಒಳಿತನ್ನು ಅಂದ್ರೆ 1 ಪೇತ್ರ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಒಳ್ಳೆಯದನ್ನು ಮಾಡಲು ನೀವು ಆಸಕ್ತರಾಗಿರಿ, ನಿನ್ನ ಪರವಾಗಿ ಕೇಡು ಮಾಡುವನ್ನು ನಾನು ನೋಡಿಕೊಳ್ತೇನೆ ಎಂದು ಯೇಸು ಸ್ವಾಮಿ ಬಹಳ ನಮಗೆ ಆಶ್ಚರ್ಯ ರೀತಿಯಲ್ಲಿ, ನಮಗೆ ಶಕ್ತಿಯನ್ನು ಉರಿದುಂಬಿಸುವ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಇಂದು ನಾನು ಒಳಿತನ್ನು ಮಾಡಲು ನಾನು ಯೋಚನೆ ಮಾಡಬೇಕಾಗಿದೆ, ಮುಂದೆ ಹೋಗ್ತಾ ಇದ್ದೀನ, ಅಥವಾ ಒಳಿತಿನ ಕಾರ್ಯ, ಸೇವಾ ಕಾರ್ಯದಲ್ಲಿ ಮುನ್ನುಗ್ಗಲು ನಾನು ದಿನೇ ದಿನೇ ಪ್ರಯತ್ನಿಸುತ್ತಿದ್ದೇನ, ಅದನ್ನು ಕೈಗೆತ್ತಿಕೊಂಡು ನಾನು ದೇವರಿಗೆ ಯೋಗ್ಯ ಜೀವನವನ್ನು ನಡೆಸಲು ಇಂದು ನನ್ನಿಂದ ಸಾಧ್ಯವಾಗ್ತಾ ಇದೆಯಾ ಎಂದು ನಾವು ಯೋಚಿಸಬೇಕಾಗಿದೆ. ಅಂತೆಯೇ ನಾವು ದಾನಿಯೇಲನ ಗ್ರಂಥ 3:26ನೇ ವಾಕ್ಯ ಓದೋಣ. 3ನೇ ಅಧ್ಯಾಯ 26ನೇ ವಾಕ್ಯ. ನಾಲ್ಕನೆಯವನ ರೂಪ ದೇವಪುತ್ರನ ರೂಪದಂತಿದೆ ಎಂದು ಹೇಳಿ, ದಗದಗನೆ ಉರಿಯುತ್ತಿದ್ದ ಹಾವಿಯ ಬಾವಿಯ ಬಳಿಗೆ ಹೋಗಿ, ಪರಾತ್ಪರ ದೇವರ ದಾಸರಾದ ಶಾದ್ರಾಕ್, ಮೇಷಕ್ ಮತ್ತು ಅಬೇದ್ನೆಗೋ ಎಂಬುವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಿಕೊಂಡನು. ಅಂತೆಯೇ ಶಾದ್ರಾಕ್, ಮೇಷಕ್ ಹಾಗೂ ಅಬೇದ್ನೆಗೋ ಅವರು ಬೆಂಕಿಯಿಂದ ಹೊರಟು ಬಂದರು. ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನೋಡಿ, ನೆಬೂಕದ್ನೆಚ್ಚರನಿಗೆ ಅವಿಗೆ ಒಳಗೆ ಅವರನ್ನು 3 ಜನನ ಹಾಕ್ಬಿಟ್ಟು, ಆದ್ರೆ ಅವನ ಮನಸ್ಸಿನಲ್ಲಿ ಏನೋ ಒಂದು ಕಾರ್ಯ ಡಬಡಬನ್ನೇ ಅವನು ಬೆಳೀತಾ ಇದೆ.
ಇವರು ನಿಜವಾಗಲೂ ಅವರು ಪೂಜಿಸುವಂತಹ ದೇವರು ಶಕ್ತಿಯುತರಾಗಿದ್ದಾರಾ ಎಂಬ ಮನಸ್ಥಿತಿ ಅವರನ್ನು ಸದಾ ಕುದಿಯುವಂತೆ ಮಾಡ್ತಿದ್ರೆ ತಪ್ಪಾಗಲಾರದು. ಅವ್ರು ನೋಡಿ ಅವ್ರನ್ನ ಹಾಕಿಬಿಟ್ಟು ನಿಶ್ಚಿಂತೆಯಿಂದ ಇರಬಹುದಾಯ್ತು, ಆದರೆ ಅವ್ರನ್ನ ಅಲ್ಲಿನ ಒಂದು ಆ ಬೆಂಕಿಯಲ್ಲಿ ನೋಡ್ತಾ ಇದ್ದಾರೆ. ಅವರೊಂದಿಗೆ ಮೂರನೇ ವ್ಯಕ್ತಿಯಾಗಿ, ನಾಲ್ಕನೇ ವ್ಯಕ್ತಿಯಾಗಿ ಪ್ರಭು ಯೇಸು ಕ್ರಿಸ್ತ ದೇವರೇ ಅವರ ಮಧ್ಯದಲ್ಲಿ ಇರುವುದಾಗಿ ವಾಕ್ಯ ಹೇಳುತ್ತದೆ. ಆ ಉರಿಯುತ್ತಿರುವ ಅವಿಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರಾದ ದಾಸರಾದ ಸದ್ರೇಕ್, ಮೇಷಕ್ ಹಾಗೂ ಅಭಿಜ್ಞೆಗೂ ನೀವು ಹೊರಗೆ ಬನ್ನಿ ಎಂದು ಅವರನ್ನು ಕರೆಯುತ್ತಾನೆ. ಹೌದು ಆತ್ಮೀಯರೇ, ಇಂದು ನಾಲ್ಕನೇ ವ್ಯಕ್ತಿಯಾಗಿ ಇಂದು ನನ್ನ ಪರವಾಗಿ ನನ್ನ ಅಕ್ಕಪಕ್ಕದ ಮನೆಯನ್ನು ಅಥವಾ ನನ್ನ ಸಹೋದರನು, ನನಗೆ ಪರಿಚಯನೇ ಇಲ್ಲದಂತವರು ನಮ್ಮ ಕಷ್ಟದಲ್ಲಿ ನೆರವಾಗುವರು ಎಂಬ ವಾಕ್ಯವಾಗಿದೆ. ದೇವರೇ, ನಾವು ಪವಿತ್ರ ಶ್ರೀ ಗ್ರಂಥದಲ್ಲಿ ಎಲ್ಲೂ ಕೂಡ ನೋಡುವುದಿಲ್ಲ, ಆದಿನ ಅಂತ್ಯದವರೆಗೂ ನಾವು ನೋಡ್ತೀವಿ. ದೇವರು ತಾನಾಗಿ ಸ್ವತಃ ಬಂದು ಯಾವ ವ್ಯಕ್ತಿಗೂ ಅವನನ್ನು ಅಥವಾ ಅವನ ಕಷ್ಟದಿಂದಲೋ ಅವ್ರ ದುಃಖದಿಂದಲೋ ಅವನ ಮನಸ್ಥಿತಿಯಿಂದಲೋ ಹೊರಗಡೆ ತಿರ್ತಿರಲ್ಲ. ಇತರರ ಮುಖಾಂತರ, ಮಧ್ಯಸ್ಥಿಕೆಯ ವ್ಯಕ್ತಿಗಳ ಮುಖಾಂತರವೇ ಅವರನ್ನು ಪಾರು ಮಾಡಿರುವುದಾಗಿ ನಾವು ಶುಭ ಸಂದೇಶ ಭಾಗದಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿಯ ಕೂಡ ನಾವು ನೋಡ್ತೀವಿ, ದೇವದೂತರು, ದೇವರೇ ಇಲ್ಲಿ ಬಂದು ಆ ವ್ಯಕ್ತಿಗಳನ್ನು ಆ ಅವಿಗೆಯಿಂದ ಹೊರಗೆ ತರ್ತಾರೆ. ಅದು ನೆಬಿಕೇಶನ್ ಕಾಣ್ತಾ ಇದೆ. ನಾವು ಆರಾಧಿಸುವ ದೇವರ ಶಕ್ತಿ ಮೇಲೆ ನಾವು ನಿಜವಾಗಲೂ ವಿಶ್ವಾಸಿಗಳಾಗಿರ್ತೀವಿ. ಮಾತ್ರವಲ್ಲ, ನಾನು ಆರಾಧಿಸುವ ದೇವರ ಶಕ್ತಿಯನ್ನು ನಾವು ಮೊಟ್ಟ ಮೊದಲಾಗಿ ಅರಿಯಬೇಕು. ಮಾತ್ರವಲ್ಲ, ಅವರ ಶಕ್ತಿಯ ಅರಿವು ನಮಗಿದ್ದರೆ ಖಂಡಿತವಾಗಿಯೂ ನಮ್ಮ ವಿರುದ್ಧ ಷಡ್ಯಂತರಗಳು, ಕುತಂತ್ರಗಳನ್ನು ಸುಲಭವಾಗಿ ಈ ಲೋಕದಲ್ಲಿ ನಾವು ಜಯಿಸಿ ಅದನ್ನು ಒಂದು ವೇಳೆ ಅದನ್ನು ಎದುರಿಕೊಳ್ಳದೆ ಅದನ್ನು ಸಂಧಿಸುವಂತಹ, ನಮಗೆ ಬರುವಂತಹ ಎಲ್ಲವನ್ನು ಸಂಧಿಸುವಂತಹ ಶಕ್ತಿ ದೇವರೇ ನಮಗೆ ನೀಡಲಾಗಿದ್ದಾರೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ದೇವರ ಶಕ್ತಿಯಲ್ಲಿ ನಂಬಿಕೆ ಇಟ್ಟರೆ. ಯೆಶಾಯನ ಗ್ರಂಥ 52ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದುವಾಗ, ಯೆಶಾಯನ ಗ್ರಂಥ 52ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಅವಸರವಾಗಿ ನೀನು ಹೊರಡಬೇಕಾಗಿಲ್ಲ, ನೆಗೆದು ನೀನು ಓಡಬೇಕಿಲ್ಲ, ಹೋಗುವನು ಸರ್ವೇಶ್ವರನು ನಿಮಗೆ ಮುಂಬಳವಾಗಿ, ನಿಮಗಿರುವನು ಇಸ್ರಾಯೇಲ್ ದೇವರು ಹಿಂಬಳವಾಗಿ. ಇಂಥ ಸಂದರ್ಭದಲ್ಲಿ ನಾವು ದುಡುಕದೆ, ಅವಸರಗೊಳ್ಳದೆ ಇರುವಾಗ ಖಂಡಿತವಾಗಿಯೂ ನನ್ನ ಪರವಾಗಿಯೂ ನಿಮ್ಮ ಪರವಾಗಿಯೂ, ನನ್ನ ಹಿಂದೆಯೂ ನಿಮ್ಮ ಹಿಂದೆಯೂ, ಮೇಲೆ ಕೆಳಗೆಯೂ ದೇವರೇ ನಮ್ಮನ್ನು ಹಾಕಿಕೊಂಡು ಮುಂದೆ ನಡೆಯುವುದಾಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಕ್ಷಣ ಮಾತ್ರದಲ್ಲಿ ಮರೆತು ಹೋಗ್ತೀವಿ. ಏನಾದ್ರೂ ನಮಗೆ ವೈಯಕ್ತಿಕವಾಗಿಯೋ ಕುಟುಂಬದಲ್ಲೋ ಸಂಭವಿಸಿದಾಗ ಇತರರ ನೆರವನ್ನು ಹುಡುಕಲು ಹೋಗ್ತೇವೆ ವಿನಃ ದೇವರಲ್ಲಿ ಕ್ಷಣ ಮಾತ್ರ ಕುಳಿತು ನಾನು ಪ್ರಾರ್ಥಿಸಲು ನಿಮಗೆ ಸಾಧ್ಯವಾಗ್ತಾ ಇಲ್ಲ. ಕಾರಣ, ಎಲ್ಲೋ ಒಂದು ಕಡೆ ನನ್ನ ಜೀವನ ಅಲೌಕಿಕ ಕಡೆಯೇ ಇದೆ ಎಂಬುದಾಗಿ. ನಾನು ನಿಜವಾಗಲೂ ಸದ್ಯ ಮೇಷಕ್ ಅಭಿಷೇಕ ರೀತಿಯಲ್ಲಿ ದೃಢ ವಿಶ್ವಾಸದಿಂದ ನಾನು ಇರುವುದೇ ಆದರೆ ಖಂಡಿತವಾಗಿಯೂ ಎಲ್ಲ ಸಂದರ್ಭದಲ್ಲೂ ನನ್ನ ಹಿಂದೆ, ನನ್ನ ಮುಂದೆ ನನ್ನ ಸರ್ವಶಕ್ತನಾದ ದೇವರು, ನನ್ನ ಸೃಷ್ಟಿಗೆ ಕಾರಣನಾದ ದೇವರೇ ನನ್ನನ್ನು ಮುನ್ನಡೆಸ್ತಾರೆ ಎಂಬುದನ್ನು ನಾವು ಮರೆತು ಹೋಗುವುದಿಲ್ಲ. ಸಹೋದರನೇ ನಾವೆಲ್ಲೋ ಎಡೆಯಿರುತ್ತೀವಿ. ಕೆಲವು ಅಂದ್ರೆ ನಮಗೆ ಅವಸರಗೊಳ್ಳುವಾಗ ಅಥವಾ ಇದನ್ನು ಹೇಗೆ ನಿಭಾಯಿಸುವುದು, ಹೇಗೆ ಇದನ್ನು ಜಯಿಸುವುದು ಎಂಬ ಮನಸ್ಥಿತಿ ಬಂದಾಗ ತಕ್ಷಣ ಎಂತ ಪ್ರಾರ್ಥನೆ ವೀರರಾಗಿರಲಿ ನಾವು ಹೋಗ್ತೀವಿ, ಈ ಕೆಲವರ ರೆಕಮೆಂಡ್ ಅನ್ನು ಕೇಳೋ ಅಥವಾ ಕೆಲವರ ಇನ್ನೊಬ್ಬರ ನೆರವನ್ನು ಬೇಡಲು ಹೋಗ್ತೇವೆ ವಿನ ದೇವರ ನೆರವಿಗೆ ನಾವು ಧಾವಿಸುವುದು ಅತಿ ಕಡಿಮೆ, ತುಂಬಾನೇ ಕಡಿಮೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ನನ್ನ ಜೀವನದಲ್ಲಿ ಬರುವ ಒಂದೊಂದು ಒಂದು ಸಂದರ್ಭಗಳನ್ನು ದೇವರು ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತಾರೆ, ಎಲ್ಲವನ್ನು ಹಿತಕರವಾಗಿ ನಿನಗೆ ಮಾಡುವರಾಗಿದ್ದಾರೆ. ನಿನ್ನ ಜೀವನದಲ್ಲಿ ಅಥವಾ ಒಂದು ವೇಳೆ ನಿನಗೆ ವಿರುದ್ಧವಾಗಿದ್ರು ಕೂಡ ಅದನ್ನು ಪರವಾಗಿ ಮಾಡಿಸಿ ನಿನಗೆ ಹಿತವಾಗಿ ಅದನ್ನು ಮಾರ್ಪಡಿಸುವರಾಗಿದ್ದಾರೆ. ಆದ್ರಿಂದ ಇಂದು ನನ್ನ ಪ್ರಶ್ನೆ, ನಾನು ಯಾರ ಶಕ್ತಿಯಲ್ಲಿ ಇಂದು ದೃಢವಾಗಿದ್ದೇನೆ?
ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರಲ್ಲಿ ನನ್ನ ಪೂರ್ಣ ವಿಶ್ವಾಸವಿದೆಯಾ, ನಾನು ದೇವರ ಶಕ್ತಿಯೇ ದೊಡ್ಡ ಶಕ್ತಿ ಎಂದು ನನ್ನ ಜೀವನ ಯಾತ್ರೆಯನ್ನು ಎಂದು ನಾನು ತಳುತ್ತಾ ಇದ್ದೀನ, ಅಥವಾ ಈ ಲೋಕದ ಶಕ್ತಿಯಿಂದ ಅವಲಂಬಿಸಿ ಜೀವಿಸ್ತಾ ಇದ್ದೀನ ಎಂಬ ಪ್ರಶ್ನೆ ನಮ್ಮೊಬ್ಬರಲ್ಲಿಂದ ನಾವು ಕೇಳಿಕೊಳ್ಳಬೇಕಾಗಿದೆ. ಒಂದು ವೇಳೆ ನಾನು ನನ್ನ ದೇವರ ಶಕ್ತಿಯೇ ದೊಡ್ಡದು ಎಂದು, ನನ್ನ ದೇವರ ಶಕ್ತಿಯೇ ನನ್ನನ್ನು ಸದಾ ಕಾಲ ಮುನ್ನಡೆಸುತ್ತದೆ ಎಂದು ನಾನು ಭಾವಿಸುವುದೇ ಆದರೆ, ಎಂತಹ ಸಂದರ್ಭದಲ್ಲೂ ಅವಿಗೆಯೊಳಗೆ ಆ ಬೆಂಕಿಯ ಜ್ವಾಲೆಗಳ ಮಧ್ಯದಲ್ಲೂ ಆತನನ್ನೇ ನಾನು ಕುಪ್ಪಿಸ್ತೇನೆ ವಿನಃ ಒಂದು ಕ್ಷಣವು ಹಿಂದೆ ತಿರುಗಿಯೋ ಅಥವಾ ಈ ಒಂದು ಏನ್ ಹೇಳುದು, ಈ ಒಂದು ಕಷ್ಟದ ಕೊಡ ನನಗೆ ಬೇಡ ಎಂಬುದಾಗಿ ತೀರ್ಮಾನವು ನಮ್ಮಲ್ಲಿ ಎಂದಿಗೂ ಬರುವುದಿಲ್ಲ ಸಹೋದರಿ. ಯಾಕೆಂದ್ರೆ ಆ ಶಕ್ತಿ ನಮ್ಮನ್ನು ಬಲಪಡಿಸ್ತದೆ. ನಾವು ಯಾವಾಗ ಸೋತು ಹೋಗುವಾಗ ಅಥವಾ ಭಯಭೀತರಾಗುವಾಗ ಆ ಶಕ್ತಿ ನಮ್ಮನ್ನು ಬಲವಾಗಿ ಮುನ್ನಡೆಸ್ತದೆ. ಅಂದ್ರೆ ಇಂದು ನಾನು ಲೌಕಿಕವಾದ ಒಂದು ಕಾರ್ಯದಲ್ಲಿ ಮಗ್ನನಾಗಿ ಆ ಲೌಕಿಕ ಶಕ್ತಿಯಲ್ಲಿ ನಾನು ವಿಶ್ವಾಸವಿಡುವುದಾದ್ರೆ, ನಂಬಿದರೆ ಖಂಡಿತ ಪ್ರಾರಂಭದಲ್ಲಿ ಅಥವಾ ಕೆಲವು ದಿನಗಳಲ್ಲೇ ಅದು ನನಗೆ ಹಿತಕರವಾಗಿಯೂ ಒಳ್ಳೆ ರೀತಿಯಲ್ಲಿ ಹಾಗೆ ನಡೆಸಬಹುದು. ಆದರೆ ಶಾಶ್ವತವಾಗಿ ನಮ್ಮನ್ನು ಆ ನಿತ್ಯ ಜೀವದ ಕಡೆಗೆ ಕೊಂಡು ಹೋಗುವುದಿಲ್ಲ. ಅದಂತೂ ಸತ್ಯ. ದೇವರ ವಾಕ್ಯ ಅತಿ ಕಟ್ಟುನಿಟ್ಟಾಗಿ ಹೇಳ್ತದೆ, ಸ್ಟ್ರಾಂಗ್ ಆಗಿ ಹೇಳ್ತದೆ. ದೇವರ ದೃಢ ವಿಶ್ವಾಸ ನಮ್ಮನ್ನು ನಿತ್ಯ ಜೀವಕ್ಕೆ ಕೊಂಡೊಯ್ಯುತ್ತದೆ ಎಂಬುದ. ಅಂತೆಯೇ ನಾನೇನು ಗ್ರಂಥ 3:27 ನಾವು ಓದೋಣ. ಅವರನ್ನು ನೋಡಲು ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ ಇವರೆಲ್ಲರೂ ಕೂಡಿ ಬಂದರು. ಅವರಿಗೆ ಬೆಂಕಿಯ ತಾಪವು ತಟ್ಟಿಲ್ಲ, ತಲೆಗೂದಲು ಸುಟ್ಟಿಲ್ಲ, ಅವರ ಬಟ್ಟೆ ಬರೆಗೆ ಏನೂ ಆಗಿಲ್ಲ, ಬೆಂಕಿಯ ವಾಸನೆಯೂ ಇಲ್ಲ ಎಂದು ತಿಳಿದುಕೊಂಡರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೆಂಕಿಯ ವಾಸನೆ ಕೂಡ ಅವರಿಗೆ ತಟ್ಟದ ರೀತಿಯಲ್ಲಿ ದೇವರು ಅವರನ್ನು ಪಾರು ಮಾಡಿದರು. ದೇವರನ್ನು ಅವಲಂಬಿಸಿ ಜೀವಿಸುವಾಗ, ದೇವರಲ್ಲಿ ಪೂರ್ಣ ವಿಶ್ವಾಸವಿರುವ ವ್ಯಕ್ತಿ, ಕುಟುಂಬ, ಸಮಾಜ ಮಾತ್ರವಲ್ಲ, ಧರ್ಮ ಕೇಂದ್ರ ಇಂತಹ ಜ್ವಾಲೆಯಿಂದ ಆ ಸುವಾಸನೆ ಕೂಡ ಅವರಿಗೆ ತಟ್ಟದಂತೆ ದೇವರು ಅವರನ್ನು ಪಾರು ಮಾಡ್ತಾರೆ. ದಾವೀದನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನಲ್ವ. ದಾವೀದನು ಪ್ರಾರ್ಥಿಸಿದ, ನಾನು ಎಡವಿ ಬೀಳುವುದಕ್ಕೆ ಮುನ್ನವೇ ದೇವರು ನನ್ನನ್ನು ತನ್ನ ಕರಗಳಿಂದ ಹಾಕಿಕೊಳ್ಳುತ್ತಾರೆ. ಕೀರ್ತನೆ 91ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ನನ್ನ ಕಾಲು ಜಾರಿ ಬೀಳುತ್ತದೆ ಎನ್ನುವಾಗಲೇ ದೇವರು ನನ್ನನ್ನು ತನ್ನ ಕರಗಳಿಂದ ಎತ್ತಿಕೊಳ್ತಾರೆ. ಇಲ್ಲಿ ನಾನು ಆಲಿಸಬೇಕು, ನಾನು ಜಾರಿ ಬೀಳುವುದೋ ಅಥವಾ ಎಡವಿ ಬೀಳುವುದೋ ನನ್ನ ದೇವರ ಇಚ್ಛೆಯಲ್ಲ, ದೇವರು ನೋಡಿಕೊಂಡಿರುವವರಲ್ಲ. ಬದಲಾಗಿ ನಮ್ಮನ್ನು ಜಾರಿ ಬೀಳುವುದಕ್ಕೂ ಮುಂಚಿತವಾಗಿ ಎಚ್ಚರಿಕೆಯನ್ನು ನೀಡಿ, ಒಂದು ವೇಳೆ ಜಾರಿ ಬೀಳುವಾಗ ತನ್ನ ಕರಗಳನ್ನು ನೀಕಿ ಹಾಕಿಕೊಳ್ಳುವ ದೇವರು ನಮ್ಮ ದೇವರಾಗಿದ್ದಾರೆ. ಆದ್ರಿಂದ ದೇವರ ಶಕ್ತಿಯಲ್ಲಿ ಭರವಸೆ ಇಟ್ಟರೆ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಇಬ್ರಿಯ 11ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಮ್ಮ ಪರ ಆತನೇ ಯುದ್ಧ ಮಾಡುವರಾಗಿದ್ದಾರೆ. ನಮ್ಮ ಪರ ನಮಗೆ ಸ್ಪಂದಿಸುವಂತ ಎಲ್ಲ ಕಾರ್ಯಗಳನ್ನು ನಮ್ಮ ಅರಿವಿಗೆ ತಂದುಕೊಡ್ತಾರೆ. ಎರಡನೇದಾಗಿ ಅದನ್ನು ಜಯಿಸುವ ಶಕ್ತಿಯಾಗಿ ಆತನೇ ನಮ್ಮೊಂದಿಗಿದ್ದು ಅದನ್ನು ಕಾರ್ಯಗತಗೊಳಿಸುತ್ತಾರೆ. ಆದ್ದರಿಂದ ಇಂದು ನಾನು ಅರಿಯಬೇಕು, ಸರ್ವತ್ರಕ್ಕೂ ಉತ್ತಮನಾದ ಕೀರ್ತನೆ 83ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನನ್ನ ಜೀವನ ಯಾತ್ರೆಯನ್ನು ಆತನ ಕರಗಳಿಗೆ ಸಮರ್ಪಿಸಿ, ನನ್ನ ಎಲ್ಲ ಶಕ್ತಿ ಸಾಮರ್ಥ್ಯ ನನಗೆ ಎಲ್ಲಿಂದ ಬಂದಿದೆ, ನಾನಿಷ್ಟು ಮಾತನಾಡಬೇಕಾದ್ರೆ ಎಲ್ಲಿ ನನಗೆ ಶಕ್ತಿ, ಎಲ್ಲಿ ನನಗೆ ಜ್ಞಾನ, ಎಲ್ಲಿ ನನಗೆ ಭರವಸೆ, ಎಲ್ಲಿ ನನ್ನ ಅರಿವು, ಎಲ್ಲವೂ ಆತನಿಂದಲೇ ಎಂದು ನಾನು ದೃಢವಾಗಿ ನಿಲ್ಲುವಾಗ, ಕೀರ್ತನೆ 96ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾನು ಸದಾ ಆತನನ್ನು ಮಹಿಮೆ ಪಡಿಸಿ ಆತನನ್ನು ಕೈ ಘನಪಡಿಸುವಾಗ ಆತನೇ ನನಗೆ ಶಕ್ತಿ ಸಾಮರ್ಥ್ಯವಾಗಿ, ನನ್ನ ಅರಿವಿನ ಜ್ಞಾನವಾಗಿ ನನ್ನನ್ನು ಮುನ್ನಡೆಸ್ತಾರೆ. ಒಂದು ಕಾರ್ಯ, ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ನಮ್ಮ ಅಜ್ಜಿ ತಾತಲ್ಲ, ಆಗಲ್ಲ ಗ್ಯಾಸ್ ಸ್ಟವ್ ಇಲ್ಲ, ಒಲೆಯಲ್ಲೇ ಮಾಡಿದ್ದು ಹಳ್ಳಿ ಜೀವನ.
ಆಗ ಬೆಳಿಗ್ಗೆ 5 ಗಂಟೆಗೆಲ್ಲ ನಮ್ಮ ಅಜ್ಜಿ ಟೀ ಮಾಡಿ ನಮ್ಗೆ ಕೊಡ್ತಾ ಇದ್ರು. 5 ಗಂಟೆಗೆ ಕೊಡ್ತಾ ಇದ್ರು. ಆಗ ನಮ್ಮ ಅಜ್ಜಿ ವಯಸ್ಸಾಗಿತ್ತು, ಕಣ್ಣು ಕೂಡ ಕಾಣ್ತಾ ಇರಲಿಲ್ಲ. ಬೇಗ ಅವ್ರಿಗೆ ಬರುವ ಹಾಗೆ ಹಾಕಿ ಅವ್ರನ್ನ ಬೆಲ್ಲ ಟೀ ಸೊಪ್ಪೆಲ್ಲ ಹಾಕಿ ಮಾಡ್ತಾ ಇದ್ರು. ನಿಮಗೆ ಅನುಭವ ಆಗಿದ್ದು ಯಾರಿಗಾದ್ರು? ನನಗೆ ಅನುಭವ ಆಗಿದೆ. ಆ ಟೀ ಆ ಒಲೆಯಲ್ಲಿ ಮಾಡುವಾಗ ಆ ಹೊಗೆಯನ್ನ ಸರಿಯಾಗಿ ನಾವು ಉರಿ ಹಾಕಲಿಲ್ಲ ಅಂದ್ರೆ ಆ ಟೀನ ವಾಸನೆ ಸಂಪೂರ್ಣವಾಗಿ ಹೊಗೆ ಕೊಳ್ಳುತ್ತಾ ಇತ್ತು. ಅದನ್ನೇ ನಾವು ಕುಡಿತಾ ಇದ್ದೇವೆ. ಆದ್ರೆ ಇಂದಿನ ವಾಕ್ಯ ನೋಡಿ, ಆ ಸುವಾಸನೆ ಕೂಡ, ಆ ಜ್ವಾಲೆಯ ವಾಸನೆ, ಬೆಂಕಿಯ ಆ ಜ್ವಾಲೆಯ ವಾಸನೆ ಕೂಡ ಆ ವ್ಯಕ್ತಿ ಶರೀರದ ಮೇಲೆ ಇಲ್ಲದ ಹಾಗೆ ದೇವರವರನ್ನು ಪಾರು ಮಾಡಿದ್ದಾರೆ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹೌದು ಸಹೋದರನೇ, ಸಹೋದರಿಯೇ, ಯಾರೆಲ್ಲ ದೃಢವಾಗಿ ನನ್ನ ಯೇಸು ನನ್ನ ಕಷ್ಟದಿಂದ, ನನ್ನ ಅವಮಾನದಿಂದ, ನನ್ನ ರೋಗದ ಅವಸ್ಥೆಯಿಂದ ನನ್ನ ಬಿಡುಗಡೆಗೊಳಿಸುವ ಎಂಬುದಾಗಿ ಪೂರ್ಣ ವಿಶ್ವಾಸದಿಂದ ಇದ್ದೀವೋ ಅವರೆಲ್ಲರನ್ನು ಕೂಡ ಆ ರೋಗದ ಅವಸ್ಥೆ, ಆ ಅವಮಾನದ ಆ ಒಂದು ಕ್ಷಣಗಳನ್ನು ದೇವರು ನಮ್ಮಿಂದ ತಕ್ಷಣ ಬಿಡುಗಡೆಗೊಳಿಸುವರಾಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ಅದು ನಮ್ಮಿಂದ ಮಾಯವಾಗಿ ಹೋಗುವಂತೆ ಮಾಡುವರಾಗಿದ್ದಾರೆ. ಅದು ನನ್ನ ಶಕ್ತಿಯಲ್ಲ, ದೇವರ ಶಕ್ತಿಯಲ್ಲಿ ದೃಢವಾಗಿರಬೇಕು. ಆತನಲ್ಲಿ ನಂಬಿಗಸ್ತನಾಗಿ ಜೀವನದಲ್ಲೂ ಕಾರ್ಯಗೊಳ್ಳುತ್ತದೆ ಎಂಬುದರಲ್ಲಿ ಅನುಮಾನ ಇಲ್ಲ. ಅಂತೆಯೇ ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 28ನೇ ವಾಕ್ಯ. ಆಗ ನೆಬೂಕದ್ನೆಚ್ಚರನು ಶಾದ್ರಾಕ್, ಮೇಷಾಕ್ ಹಾಗೂ ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಆತ ತನ್ನ ದೂತರನ್ನು ಕಳುಹಿಸಿ ತನ್ನಲ್ಲಿ ವಿಶ್ವಾಸವಿಟ್ಟ ಇವರನ್ನು ರಕ್ಷಿಸಿದ್ದಾನೆ. ಇವರು ರಾಜಾಜ್ಞೆಯನ್ನು ಮೀರಿ ತಮ್ಮ ದೇವರನ್ನೇ ಹೊರತು ಇನ್ಯಾವ ದೇವರನ್ನು ಪೂಜಿಸಿ ಆರಾಧಿಸಬಾರದೆಂದು ಸ್ವಂತ ದೇಹಗಳನ್ನೇ ಸಾವಿಗೊಪ್ಪಿಸಿದಂತಹ ಭಕ್ತರು. ಈ ವಾಕ್ಯ ನಮ್ಮೊಬ್ಬೊಬ್ಬರನ್ನು, ನಮ್ಮ ವಿಶ್ವಾಸವನ್ನು ತಟ್ಟಿ ಎಬ್ಬಿಸುವಂತ. ನಾನು ಮೊದಲನೇದಾಗಿ ಹೇಳಿದೆ, ಎಲ್ಲವನ್ನೂ ಬದಲಾಯಿಸುವ ದೇವರು ನಮ್ಮ ದೇವರು ಶಕ್ತರಾಗಿದ್ದಾರೆ. ಅದೇ ವಾಕ್ಯದಲ್ಲಿ ಶದ್ರಕ್, ಮೇಷಕ್ ಹಾಗೂ ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ವಿರುದ್ಧವಾಗಿದ್ದಂತ ನೆಬೂಕದ್ನೆಚ್ಚರನು ಏನ್ ನಡೀತಾ ಇದೆ? ಆ ವ್ಯಕ್ತಿಗಳು ನಿಜವಾಗಲೂ ಉತ್ತಮ, ಒಳ್ಳೆಯ, ಸರ್ವಶಕ್ತನಾದ ದೇವರನ್ನು ಆರಾಧಿಸುವರಾಗಿದ್ದಾರೆ. ಇವರು ಆರಾಧಿಸುವ ದೇವರೇ ಶ್ರೇಷ್ಠವಾದುದು ಎಂಬ ಮನಸ್ಥಿತಿಯ ಕಡೆಗೆ ದೇವರವರನ್ನು ಮೆಲ್ಲಗೆ ಯಾಕೆ? ಅವರ ವಿಶ್ವಾಸ, ಅವರ ನಂಬಿಕೆಯನ್ನು ಕಂಡ ನೆಬೂಕದ್ನೆಚ್ಚರನು ಮನ ತಿರುಗಿಕೊಳ್ಳುತ್ತಾನೆ. ಆಗ ತನ್ನ ದೂತರನ್ನು ಕಳಿಸಿ ತನ್ನನ್ನು ವಿಶ್ವಾಸವಿಟ್ಟ ಇವರನ್ನು ರಕ್ಷಿಸಿದ್ದಾರೆ. ಇವರು ಆಜ್ಞೆಯನ್ನು ಮೀರಿ ತಮ್ಮ ದೇವರನ್ನೇ ಹೊರತು ಯಾವ ದೇವರನ್ನು ಇವರು ಪೂಜಿಸಲಿಲ್ಲ, ಆರಾಧಿಸಬಾರದೆಂದು ಸ್ವಂತ ದೇಹಗಳನ್ನೇ ಸಾವಿಗೊಪ್ಪಿಸಿಕೊಳ್ಳುವಂತ ಮಟ್ಟಕ್ಕೆ ಇವರ ವಿಶ್ವಾಸ ಎಷ್ಟೊಂದು ಶ್ರೇಷ್ಠವಾಗಿದೆ ಅಂದ್ರೆ, ನಿಜವಾಗಲೂ ಇವರ ದೇವರು ಎಷ್ಟೊಂದು ಅಗಮ್ಯವಾದವರು, ಎಷ್ಟೊಂದು ಗಣವಂತರು, ಎಷ್ಟೊಂದು ಶ್ರೇಷ್ಠವಾದವರು. ಇವರನ್ನು ಹೊರತು ನಾನು ಬೇರೆ ದೇವರನ್ನು ಪೂಜಿಸುವಾಗ ಎಲ್ಲ ಸಂಭವಿಸಬಹುದು. ಇದನ್ನು ವಾಕ್ಯ. ಹೌದು ಸಹೋದರನೇ, ಸಹೋದರಿಯೇ, ಪ್ರತಿ ಕ್ಷಣ ನಿತ್ಯ ದೂತರನ್ನು ನಮ್ಮ ಹಿಂದೆ ಮುಂದೆ ಕಲಿತೆ ಪ್ರೇಷಿತರ ಕಾರ್ಯಕ್ರಮ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಸೆರೆಯಲ್ಲಿದ್ದಂತಹ ಪ್ರೇಷಿತರನ್ನು ಬಹಳ ಅದ್ಭುತವಾಗಿ ಪ್ರಭು ಯೇಸು ಕ್ರಿಸ್ತರು ಹೊರಡಿಸುತ್ತಾರೆ. ಮಾತ್ರವಲ್ಲ, ಯೆಶಾಯನ ಗ್ರಂಥ 26ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಸತ್ಯ ಪಥದಲ್ಲಿ ನಡೆಯುವಾಗ, ವಿಶ್ವಾಸದಲ್ಲಿ ದೃಢವಾಗಿರುವಾಗ, ದೇವರ ಮೆಚ್ಚುಗೆಯ ಮಕ್ಕಳಾಗಿ ನಾವು ಜೀವಿಸುವಾಗ, ಮಾತ್ರವಲ್ಲ ನಮ್ಮ ಪೂರ್ಣ ಸ್ಥಿತಿಯನ್ನು ದೇವರ ಅರಿತು ಅವರ ಶಾಂತಿ ಸಮಾಧಾನದ ಕಡೆಗೆ ನಮ್ಮನ್ನು ಜೀವಿಸುವಂತೆ ಮಾಡ್ತಾರೆ. ಅದರಿಂದಲೇ ಒಂದು ಪೌಲರು ಈ ರೀತಿಯಾಗಿರುತ್ತಾರೆ. ಇಂದು ನಾನು ಜೀವಿಸು, ರೋಮನರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನನ್ನ ಏನಾಗಬೇಕು? ನಾನು ಇಂದು ಜೀವಿಸುವುದು ನಾನಲ್ಲ, ನನ್ನೊಳಗೆ ಯೇಸುವೇ ಜೀವಿಸುತ್ತಾರೆ, ದೇವರೇ ಇದ್ದಾರೆ ಎಂಬ ಮನಸ್ಥಿತಿಯೊಂದಿಗೆ ನಾನು ಜೀವಿಸುವನಾಗಬೇಕು. ಆಗ ಮಾತ್ರವೇ ದೇವರು ನಮ್ಮ ಎಲ್ಲ ಸಂದರ್ಭದಲ್ಲೂ ಸಮಯದಲ್ಲೂ ನಮ್ಮೊಂದಿಗೆ ಇದ್ದು ನಮ್ಮನ್ನು ರಕ್ಷಿಸುವರಾಗಿದ್ದಾರೆ. ಹೌದು, ಇದು ವಾಕ್ಯ ಹೇಳ್ತದೆ, ಅವರ ಶರೀರವನ್ನು ಕೂಡ
ಸಾವಿಗೆ ದೇವನು ಸಾವಿಗೆ ಅರ್ಪಿಸಿಕೊಳ್ಳುವ ಮಟ್ಟಕ್ಕೆ ಅವರು ಮುಂದಾಗ್ತಾರೆ ಅಂದ್ರೆ ಅವರು ವಿಶ್ವಾಸ ಎಷ್ಟರೊಟ್ಟಿಗೆ ದೃಢವಾಗಿರುವುದು ನಾವು ಇಟ್ಕೊಂಡು ಅಂತೆಯೇ ದಾನಿಯೇಲನ ಗ್ರಂಥ 3:29 ಮಾಡ್ತಿದ್ವಿ. ಸಕಲ ದೇಶ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶಾದ್ರಾಕ್ ಮೇಷಾಕ್ ಹಾಗೂ ಅಬೇದ್ನೆಗೋ ಎಂಬುವರ ದೇವರ ವಿಷಯದಲ್ಲಿ ಅಲ್ಲಸಲ್ಲದ ಮಾತನಾಡಿದರೆ ಅಂಥವರನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಗುಂಡಿಯನ್ನಾಗಿಸಬೇಕೆಂದು ಆಜ್ಞೆ ವಿಧಿಸುತ್ತೇನೆ. ಹೀಗೆ ರಕ್ಷಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವೇ ಇಲ್ಲ ಎಂದು ಹೇಳಿದನು. Praise the Lord, hallelujah. ದೃಢವಾಗಿ ಅವನಲ್ಲೂ ಕೂಡ ವಿಶ್ವಾಸ ಉಂಟಾಗ್ತದೆ. ಇವರು ಆರಾಧಿಸುವ ದೇವರೇ ನಮ್ಮ ನಿಜವಾದ ದೇವರು. ಈತನೇ ಮಾತ್ರ ನಮ್ಮ ಗಣಮಾನ ಮಹಿಮೆ ಸಲ್ಲಿಸಬೇಕು. ಈತನ್ನು ಹೊರತುಪಡಿಸಿ ಬೇರೆ ಯಾವ ದೇವರನ್ನು ಆರಾಧಿಸುವವರನ್ನು ಯಾವ ರೀತಿಯಾಗಿ ಮಾತ್ರವಲ್ಲ, ಧರ್ಮೋಪದೇಶ ಕಾಂಡ 32:31 ವಾಕ್ಯದಲ್ಲಿ ಅವರ ಕಣ್ಣ ರೆಪ್ಪೆಯಂತೆ ಅಲ್ಲ ನನ್ನ ಕಣ್ಣ ರೆಪ್ಪೆ, ಎಲ್ಲ ಶತ್ರುಗಳೇ ನಮ್ಮ ಪರವಾಗಿ ವಾದಿಸುವ, ನಮ್ಮ ಪರವಾಗಿ ಇಸುವ ವಾಕ್ಯ ಹೇಳ್ತದೆ. ನಮ್ಮ ಕಣ್ಣಿನ ರೆಪ್ಪೆಗಿಂತ ಅವರನ್ನು ಹಾಕಿಕೊಳ್ಳುವ ಆ ಕಣ್ಣಿನ ರೆಪ್ಪೆಯ ದೇವರು ಮಹೋನ್ನತರು. ಆದ್ರಿಂದ ಕೀರ್ತನೆಗಾರ ಹೇಳ್ತಾನೆ, ಮನುಷ್ಯನ ಕೋಪದಿಂದ ದೇವರ ಮಹಿಮೆಯನ್ನು ಕಣ್ಣಲ್ಲಿ ನಾವು ಕಾಣಬೇಕು. ನಾನು ಕೋಪಗೊಳ್ಳುವಾಗ, ನಾನು ಅನುಮಾನಗೊಳ್ಳುವಾಗ ಖಂಡಿತವಾಗಿಯೂ ದೇವರ ಆ ಮಹಿಮೆಯು ನನ್ನಲ್ಲಿ ಕಾಣದೆ ಹೋಗ್ತದೆ. ಅದಕ್ಕೆ ಹೆಸರನ್ನ ಗ್ರಂಥದಲ್ಲಿ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಅಮಾನ್ಯದಿಂದ ಮೊರ್ದೆಕೈಗೆ ರಾಜ್ಯಗೌರವ ನೀಡಲಾಯಿತು. ಯಾಕೆ? ಆ ಮೊರ್ದೆಕೈಯಲ್ಲಿದ್ದಂತಹ ದೇವರಲ್ಲಿದ್ದಂತಹ ನಂಬಿಕೆ. ಅದೇ ಕೀರ್ತನೆಗಾರ ಹೇಳ್ತಾನೆ, 3:8 ನಾವು ತಲೆ ಎತ್ತಿ ನಡೆಯುವಂತೆ ಮಾಡ್ತಾರೆ ದೇವರು. ಅದು ಯಾವಾಗ? ದೇವರಲ್ಲಿ ದೃಢವಾದ ವಿಶ್ವಾಸ ಮುಖ್ಯವಾಗ. ಹೌದು, ಒಂದು ಬಾರಿ ನನ್ನ ಪ್ರಾರ್ಥನೆ, ನನ್ನ ಜೀವನ, ನಾನು ದೇವರಿಗೆ ಪ್ರಿಯವಾದರೆ ಖಂಡಿತವಾಗಿ ನನ್ನ ದೇವರಿಗೆ ನನ್ನ ಜೀವಮಾನವೆಲ್ಲವನ್ನು ಸಮರ್ಪಿಸಿ ಬಿಟ್ಟರೆ ಖಂಡಿತವಾಗಿ ಎಲ್ಲ ವಾಕ್ಯಗಳು ಹೇಳುವಾಗೆ ನಮ್ಮನ್ನು ಆ ಕಡೆ ಪಾಲು ಮಾಡ್ತಾನೆ. ಮಾತ್ರವಲ್ಲ, ನಮ್ಮ ವಿರುದ್ಧವಾಗಿ ಇರುವವರನ್ನೇ ನಮಗೆ ಆಶೀರ್ವಾದವಾಗಿ ಮಾಡಿರ್ತಾರೆ. ನಮ್ಮ ಪರವಾಗಿ, ನಮಗೆ ಹಿತಕರವಾಗಿ ಅವರನ್ನು ಮಾರ್ಪಡಿಸುವ ದೇವರಾಗಿದ್ದಾರೆ. ಅದರಿಂದ ಮುಂದೆ ನಮೋದನ ಇದಾದ ಬಳಿಕ ರಾಜನು ಶಾದ್ರಾಕ್ ಮೇಷಾಕ್ ಅಬೇದ್ನೆಗೋ ಎಂಬುವರನ್ನು ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ಏರಿಸಿದನು. ಮನುಷ್ಯರ ಮಧ್ಯೆ ಉನ್ನತ ಸ್ಥಾನ, ಪದವಿ, ಹೊಗಳಿಕೆ ಹೇಳ್ತಾರೆ. ನನ್ನನ್ನು ಕಲಿಸುವನು, ನನ್ನನ್ನು ಗೌರವಿಸುವನು, ನನಗೆ ಮೊದಲ ಸ್ಥಾನ ಜೀವನದಲ್ಲಿ ನೀಡುವುದನ್ನು ಯಾವ ರೀತಿಯಾಗಿ ದೇವರು ಹೇಳಿದ್ದಾರೆ. ಒಂದು ಸಾಮುವೇಲ 3 ದೇವರ ಗೌರವಕ್ಕೆ ಆತನನ್ನು ಸನ್ಮಾನಿಸುವವರನ್ನು ದೇವರೇ ಸನ್ಮಾನಿಸಲಾಗಿದ್ದಾರೆ. ದೇವರನ್ನು ಸನ್ಮಾನಿಸುವ ಮೊದಲ ಸ್ಥಾನ ನೀಡುವ ವ್ಯಕ್ತಿ ಕುಟುಂಬ. ಖಂಡಿತವಾದಂತಹ ವ್ಯಕ್ತಿಯನ್ನು ದೇವರೇ ಅವರನ್ನು ಸಾಂಪ್ರದಾಯಿಕವಾಗಿ, ಕೀರ್ತನೆ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಅವರನ್ನು ಸಾಂಪ್ರದಾಯಿಕವಾಗಿ ಅವರನ್ನು ಮುನ್ನಡೆಸುತ್ತಾರೆ. ಅದೇ ಸಂದೇಶ 12ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನನ್ನನ್ನು ಮಹಿಮೆಪಡಿಸುವ ವ್ಯಕ್ತಿ ನನ್ನ ತಂದೆಯಿಂದ ಗೌರವಕ್ಕೆ ಯೋಗ್ಯನಾಗ್ತಾನೆ, ನನ್ನ ತಂದೆಯ ಸನ್ಮಾನಕ್ಕೆ ಯೋಗ್ಯನಾಗ್ತಾನೆ. ಆದ್ರಿಂದ ಗೋಲು ಹೇಳ್ತಾರೆ. ರೋಮನರಿಗೆ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನಿನ್ನೊಂದಿಗೆ ಸದಾ ದೇವರಿದ್ದಾರೆ, ಇಮ್ಮಾನುವೇಲ್ ನಿನ್ನೊಂದಿಗಿದ್ದಾರೆ ಎಂಬ ಸಂದೇಶವನ್ನು ಸಭೆಗಳಿದ್ದಾರೆ. ಹೌದು ಸಹೋದರಿ ಕರೆಗಳನ್ನು ಜೋಡಿಸಿದ ಪ್ರಾರ್ಥಿಸುವ ಇದು ಹಲವು ಬಾರಿ ಎಲ್ಲರೂ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ, ಹೇಗೆ ಈ ಕಷ್ಟದ ಕೊಡವನ್ನು ನಾನು ಸಂಧಿಸುವೆ, ನಾನು ಇದನ್ನು ಹೇಗೆ ಎದುರಿಸುವೆ ಎಂದು ಎಲ್ಲರೂ ಕೈ ಬಿಟ್ಟ ಒಂದು ಅವಸ್ಥೆಯಲ್ಲಿ ಎಲ್ಲರ ಮುಂದೆ ನಾನು ಹೇಗೆ ಮುಖವನ್ನು ತೋರಿಸಿಕೊಳ್ಳುವೆ, ಅನಸಿಗೊಂಡು ಅವಮಾನಗೊಂಡು ಸೋಳನ್ನು ಒಪ್ಪಿ ಸೋಳಿನ ಸುತ್ತ ತುದಿಯಲ್ಲಿ ಇದು ನನಗೆ ಈ ಸಾವೇ ತೀರ್ಮಾನಗೊಂಡಿರುವ ನಾವು ಮಾಡುತ್ತೇವೆ. ಅವರೆಲ್ಲರಿಗೂ ರೋಮನರಿಗೆ ಪತ್ರಿಕೆ 8ನೇ ಅಧ್ಯಾಯ 31
ಇಮ್ಮಾನುವೇಲ್ ದೇವರೇ ಮುಂದಿದ್ದಾರೆ ಎಂಬ ಪೂರ್ಣದಲ್ಲಿಯೂ ಅವರಿಗೆ ಆದರ್ಶರಾಗಲಿ, ಅವರಿಗೆ ಶಕ್ತಿಯಾಗಲಿ, ನಮ್ಮ ಜೀವನದಲ್ಲಿ ಬರುವಂತ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಪರಿಶೋಧನೆಯ ದೇವರ ಸೇವೆಯಲ್ಲಿರುವ ಈ ಪರಿಶೋಧನೆ ಸಮಯದಲ್ಲಿ ದೇವರನ್ನೇ ಆರಿಸಿಕೊಂಡು ದೇವರ ಕಾರ್ಯಗಳನ್ನೇ ನಮ್ಮನ್ನು ತಾನೇ ಎತ್ತುತ್ತದೆ. ಏನೇ ಬಂದಿರುತ್ತದೆ ಜೀವನದಲ್ಲಿ ಏನೇ ಬಂದರೂ ಕೂಡ ಅದೇ ವಿಶ್ವಾಸದಲ್ಲಿ ಕುಟುಂಬದಲ್ಲಿ ಚಿಂತಿಸಲು ಸಾಧ್ಯವಿಲ್ಲ, ಎದುರಿಸಿ ನಿಲ್ಲಲು ನನಗೆ ಶಕ್ತಿ ನೇರುವನ್ನು ಆ ಬೆಂಕಿಯ ಜ್ವಾಲೆಯ ಸುಡದಂತೆ ಆ ವಾಸನೆಯಾಗಿ ಕೂಡ ಆ ದೇಹಕ್ಕೆ ಬಟ್ಟೆ ಹಾಕಿ ತೋರಿಸುತ್ತೆ. ಅವು ಯಾವ ರೀತಿಯಿಂದ ಆ ಬೆಂಕಿಗಳಿಗೆ ಬಂದ್ರು ಅದೇ ರೀತಿ ಸಂರಕ್ಷಿಸಿದ ಅದೇ ದೇವರು ಹೇಳ್ತಾ ಇದ್ದಾರೆ, ಮತ್ತೆ ಹೇಳುವುದು ಬೇಡ, ದೇಶವನ್ನು ಹೇಳ್ತಾರೆ. ದೇಶ ಕೊಟ್ಟ ದೇವರಿಗೆ ನಾವು ಕಲಿಸೋಣ, ಆತನಲ್ಲಿ ದೃಢವಾಗಿ ಆತನ ನಮ್ಮ ಜೀವನ ಯಾತ್ರೆಯನ್ನು, ನಮ್ಮ ಕುಟುಂಬದ ಎಲ್ಲ ಅವಶ್ಯಕತೆಗಳನ್ನು, ನಮ್ಮ ಒಂದೊಂದು ತೀರ್ಮಾನಗಳನ್ನು, ನಮ್ಮ ಎಲ್ಲ ಜ್ಞಾನ ಬುದ್ಧಿ ಶಕ್ತಿಯನ್ನು ನಾವು ಅವಲಂಬಿಸುವಾಗಿರುವಂತ ಒಂದೊಂದು ಕಾರ್ಯಗಳನ್ನು ಆತನ ಕರೆಗೆ ಸಮರ್ಪಿಸಿ ನಾವು ಪ್ರಿಯರೇ, ಸುಸೇಬರ ದೇವಚನದ ಭಾಗ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ವಚನದ ಪ್ರಾರಂಭವಾಗಿ ಆ 3 ಯುವಕರದ್ದು ಬೆಂಕಿಗೆ ಬಿಸಾಡುವಾಗ ಅವ್ರೇನ್ ಮಾಡಿದರು ಸರ್? ಅವರು ಯಾವ ಅವಸ್ಥೆಯಲ್ಲಿ ಹಂಗೆ ಹಾಕಿದ್ದಾರೆ, ಅದೇ ಬೆಂಕಿಯಲ್ಲಿ ಬಿಸಾಡಿದರು. ಆಗ ಬಿಸಾಡಲ್ಪಟ್ಟ 3 ಯುವಕರು ಏನ್ ಮಾಡಿದ್ರು? ಸ್ತುತಿ ಆರಾಧನೆ ಮಾಡ್ತಾ ಇದ್ರು. ಜಸ್ಟ್ ದೇವರಿಗೆ ಮಾಡ್ತಾ ಇದ್ದಾರೆ. ಪ್ರೇರೆ, ಈ ಸ್ತುತಿಯ ಫಲವಾಗಿ ನಾವು ಇವತ್ತು ಧ್ಯಾನಿಸಿದ ಈ ಕಾರ್ಯಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ನೋಡಿ, ಇದು ಕ್ಲಿಯರ್ ಆಗ್ಬೇಕಾದ್ರೆ ಅಜರ್ಯನ ಗೀತೆ ಮತ್ತು 3 ಯುವಕರ ಕೀರ್ತನೆ ಅಂತ ಹೇಳಿ ಒಂದು ಚಿಕ್ಕ ಬುಕ್ ಇದೆ. ಅದು 205ನೇ ಪೇಜ್ ಅಲ್ಲಿ, ಅಂದ್ರೆ ಇದು ಹೊಸ ಒಡಂಬಡಿಕೆ ಹತ್ತಿರದಲ್ಲಿ 205ನೇ ಪೇಜ್ ನೀವು ತಗೊಳ್ಳಿ. ಅದರಲ್ಲಿದೆ, ಅದರಲ್ಲಿ 28ನೇ ವಾಕ್ಯದಿಂದ 23ನೇ ವಾಕ್ಯದಿಂದ ಅವರನ್ನು ಆವಿಯೊಳಗೆ ಹಾಕಿದ ಅರಸನು ಸೇವಕರು ಬೆಂಕಿಗೆ ಕಲ್ಲೆಣ್ಣೆ, ರಾಳು, ಸೆಣಬು, ಚಕ್ಕೆಗಳನ್ನು ಹಾಕಿ ಅದು ಹೆಚ್ಚು ಹೆಚ್ಚಾಗಿ ಉರಿಯುವಂತೆ ಮಾಡುವುದನ್ನು ನಿಲ್ಲಿಸಲಿಲ್ಲ. ಆದುದರಿಂದ ಜ್ವಾಲೆ ಆವಿಯ ಮೇಲೆ 49 ಮೊಳ ಮೇಲಕ್ಕೇರಿತು. ಅದು ಹರಡಿಕೊಂಡು ಆವಿಗೆ ಸುತ್ತಲಿದ್ದ ಬ್ಯಾಬಿಲೋನರೆಲ್ಲ ಸುಟ್ಟು ಭಸ್ಮ ಮಾಡಿತು. ಆದರೆ ಸರ್ವೇಶ್ವರ ದೂತನು ಆವಿಯೊಳಗೆ ಇಳಿದು ಬಂದು ಅಜರ್ಯ ಮತ್ತು ಅವನ ಸಂಗಡಿಗರ ಪಕ್ಕದಲ್ಲೇ ನಿಂತನು. ಅಗ್ನಿ ಜ್ವಾಲೆಯನ್ನು ಆವಿಗೆ ಹೊರಗೆ ಹೊಡೆದು ಅದರ ನಂತರ ತಣ್ಣಗಿರುವ ಸಿಳ್ಳುಗಾಳಿ ಬೀಸುವಂತೆ ಮಾಡಿದನು. ಈ ಕಾರಣ ಬೆಂಕಿ ಅಲ್ಲಿ 3 ಜನರು ಬೆಂಕಿಗೆ ಬಿಸಾಡಿದಾಗ ನಾವು ನೋಡ್ತಾ ಇದೀವಿ ಇಲ್ಲಿ ಮತ್ತೆ ಇವರು ಇದನ್ನು ಬೆಂಕಿಯ ಒಂದು ವ್ಯಾಪ್ತಿಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಅದರ ತೀವ್ರತೆಯನ್ನು. ಈ 3 ಯುವಕರು ಈ ವಚನದಲ್ಲಿ ಇಲ್ಲಿ ನೋಡ್ತಾ ಇದೀವಿ, ಅವರನ್ನು ಕೆಟ್ಟಿಕೊಂಡು ಬಂದಿರುವ ಹಗ್ಗ ಮಾತ್ರ ಸುಟ್ಟೋದು. ಹಗ್ಗ, ಬೇರೆ ಯಾವುದಕ್ಕೂ ಏನು ಸಂಭವಿಸಿಲ್ಲ. ಈವನ್ ಬಟ್ಟೆಯೂ ಸಹ ಏನು ಆದ ಹಾಗೆ ಕಾಣ್ತಾ ಇಲ್ಲ, ಹಗ್ಗ ಮಾತ್ರ ಕೆಟ್ಟು ಸುಟ್ಟೋದು. ಬೇರೆ ನಾವು ಈ ವಚನ ಭಾಗ ನಾವು ನೋಡುವಾಗ ಇದು ನಾವು ಆ ಮಕ್ಕಬಿಯರ ಗ್ರಂಥದೊಂದಿಗೆ ಸ್ವಲ್ಪ ಕಂಪೇರ್ ಮಾಡುವಾಗ ಎಲಿಯಾಜರ್ ಮತ್ತು 7 ಯುವ ಮಕ್ಕಳು ಅವರು ಸಹ ದೇವರಿಗಾಗಿ ನಿಂತರು. ಅವರಿಗೆ ಏನಾಯ್ತು? ಅವರು ಸತ್ತರು. ಈ 3 ಯುವಕರು ದೇವರ ವಚನಕ್ಕಾಗಿ ನಿಂತರು, ಆದ್ರೆ ಇವರಿಗಾಗಿ ದೇವರು ಮಧ್ಯೆ ಇಳಿದು ಬರುತ್ತಾ ಇದ್ದಾರೆ. ಏನಿದ್ರ ವ್ಯತ್ಯಾಸ? ನಿಮ್ಗೆ ಹೇಗೆ ಅನಿಸ್ತಾ ಇದೆ?
KG ಸರ್ ಸ್ವಲ್ಪ ಹೇಳ್ತೀರಾ? ಆ ಮಕ್ಕಬಿಯರಲ್ಲಿ ಸರ್ ನಾವು ಅಲ್ಲಿ ದೇವರನ್ನ ಸ್ತುತಿ ಮಾಡೋದನ್ನ ನಾವು ಕಾಣ್ತಾ ಇಲ್ಲ. ಓಕೆ. ಆ ವಿಶ್ವಾಸ ಗಟ್ಟಿ ಇದೆ ಅವ್ರದ್ದು. ಆ ಒಂದು ವಿಶ್ವಾಸದಲ್ಲಿ ಅವರು ಆ ಪರೀಕ್ಷೆನ ಎದುರಿಸ್ಲಿಕ್ಕೆ ಸಾವಿಗೂ ರೆಡಿ ಇರ್ತಾರೆ. ಬಟ್ ಇಲ್ಲಿ ಅಲ್ಲ, ಏನಪ್ಪಾ ಅಂದ್ರೆ ಈ ಸರ್ ಇಲ್ಲಿ ಒಂದೇನಂದ್ರೆ, ಓಕೆ, ಸ್ತುತಿ ಒಂದು ಪಾಯಿಂಟ್ ಇದೆ, ಅದು ಓಕೆ, ಅದು ಬಿಡಿ. ಅದಲ್ಲದೆ ಈಗ ಅವರು ಮಾಡಿರುವುದು ದೇವರ ವಚನಕ್ಕಾಗಿ ಗಟ್ಟಿಯಾಗಿ ನಿಂತರು, ಈ ಮೂವರು ಮಾಡಿದ್ರು ದೇವರ ವಚನಕ್ಕಾಗಿ ಗಟ್ಟಿಯಾಗಿ ನಿಂತರು. ಸಾಧಾರಣ ಮನುಷ್ಯರಲ್ಲಿ ಬರುವ ಒಂದು ಪ್ರಶ್ನೆ, ಯಾಕೆ ಅವರನ್ನು ಮಾತ್ರ ಕೊಲ್ಲಲು ಬಿಟ್ರು, ಇವರನ್ನು ಕೊಲ್ಲಲು ಬಿಡ್ಲಿಲ್ಲ ದೇವರು? ಸರ್ ಇದು ಅವರ ಒಂದು ಹೇಳಿ ಹೇಳಿ ಸರ್. ಅವರ ಒಂದು ಸಾವಿನ ಸಾಕ್ಷಿಯಲ್ಲಿ ಬೇಕಿತ್ತು. ಇಲ್ಲಿ ಸಾವಿನ ಸಾಕ್ಷಿ ಬೇಕಿಲ್ಲ. ಆ ಒಂದು ಅದ್ಭುತ ಕಾರ್ಯದಿಂದಲೇ ಅವನ ಮನ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಹೌದು. ಈ ವಿಷಯದಲ್ಲಿ ನೀವು ಅವರಿಗೆ ಲಾಸ್ ಆಯ್ತು, ಇವರಿಗೆ ಲಾಭ ಆಯ್ತು ಅಂತ ಹೇಳ್ತೀರಾ? ಇಲ್ಲ ಅವರು ದೇವರ ಹತ್ರ ಹೋಗೋದು ಒಳ್ಳೇದೇ ಅಲ್ಲ. ಆ ದೇವರೊಂದಿಗೆ ವಾಸಿಸೋದು ಅವರಿಗೆ ಆಕ್ಚುಲಿ ಅವರೇ ಬೇಗ ಇದಾಗ್ತಾರೆ, ದೇವರ ಹತ್ರ ಹೋಗ್ತಾರೆ. ಈ ಒಂದು ಇವ್ರಿಗೆ ಪಾಯಿಂಟ್, ಇನ್ನೂ ಸ್ವಲ್ಪ ಸಮಯ. ಈ ಒಂದು ಪಾಯಿಂಟ್ ನಾವು ಮುಖ್ಯವಾಗಿ ಅರ್ಥ ಮಾಡ್ಬೇಕಾಗಿರೋದು. ಅಯ್ಯೋ, ಅವ್ರು ಸತ್ತು ಹೋದ್ರಲ್ಲ, ಅವ್ರಿಗೆ ನಷ್ಟ ಆಯ್ತಲ್ಲ. ತಂದ ಪೌಲ್ರು ಒಂದ್ ಕಡೆ ಹೇಳ್ತಾ ಇದಾರೆ, ಸಾಯೋದು ನನಗೆ ಲಾಭ. ಆದ್ರೆ ಇನ್ನೂ ಸ್ವಲ್ಪ ಬದುಕುವುದಾದ್ರೆ, ಈ ದೇವರ ಸಾಕ್ಷಿ ಆಗೋದಾದ್ರೆ ಸರಿ, ಪರವಾಗಿಲ್ಲ. ನಾನು ಆ ವಚನ ಎಲ್ಲಾದ್ರೂ ಹುಡುಕ್ತೀರಾ? ಇಲ್ಲ ಸರ್ ಅದು. ಜಸ್ಟ್ ನೋಡಿ, ನನ್ನ ಪ್ರಕಾರ ಸಂತ ಪೌಲನೋ ಕೊರಿಂಥಿಯರಿಗೆ ಇರ್ಬೇಕೇನೋ. ಮೊಬೈಲ್ ಕೊಡ್. ಇದು ಅಲ್ಲ, ಜೋನ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಓಕೆ, ಅದು ಮತ್ತೆ ನಿಮ್ಗೆ ಸಿಕ್ಕರೆ ಹೇಳಿ. ಸಂತ ಪೌಲ್ ಹೇಳ್ತಾ ಇದ್ದಾರೆ, ನಾನು ಸಾಯುವುದೇ ನನಗೆ ಲೇಸು, ನನ್ಗಿಷ್ಟ. ಆದ್ರೆ ಇನ್ನೂ ಸ್ವಲ್ಪ ಕಾಲ ನಾನು ಬದುಕಿ ಯೇಸುವಿನ ಸಾಕ್ಷಿ ಆಗೋದಾದ್ರೆ ಓಕೆ, ನನ್ಗೆ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಪೌಲನಿಗೆ ಸತ್ತು ಯೇಸುವಿನ ಹತ್ತಿರದಲ್ಲಿ, ಅಂದ್ರೆ ಏನ್ ಅರ್ಥ ಆಗ್ತಾ ಇದೆ ಇಲ್ಲಿ? ಯೇಸುವಿಗಾಗಿ ಸಾಯುವವರು ಇಮಿಡಿಯೇಟ್ ಆಗಿ ದೇವರ ಹತ್ತಿರದಲ್ಲಿ. ಈಗ ಈ 7 ಯುವ ಮಕ್ಕಳು ಎಲಿಯಾಜರನ್ನು ಸತ್ತು ತಕ್ಷಣವೇ ದೇವರ ಹತ್ತಿರದಲ್ಲಿ ರೀಚ್ ಆದ. ಓಕೆ, ಸರ್ ಫಿಲಿಪ್ಪಿಯರಿಗೆ 1:21 ಅನ್ಸುತ್ತೆ. ಅದು ನೀವು ನೋಡಿ, ಅದರ ನಂತರ ನೀವು ಓದಿ, ಆಯ್ತಾ? ಸೊ ಏನಂದ್ರೆ ನೋಡಿ, ಈ 3 ಸನ್ನಿವೇಶ ನಾವು ನೋಡಿದ್ರು. ಯೇಸುವಿಗಾಗಿ ಸತ್ತು ಪುನರುತ್ಥಾನರಾಗಿ ಸ್ವರ್ಗಕ್ಕೆ ಹೋಗುವುದು, ಇನ್ನು ಬದುಕಿದರು. ಈಗ ಅಫ್ಕೋರ್ಸ್ ನಾವು ಇದೆರಡು ಈಕ್ವಲ್ ಆಗಿ ನಾವು ನೋಡ್ತಾ ಇದ್ದೀವಿ ಅಲ್ವಾ? 7 ಯುವ ಮಕ್ಕಳ ಸ್ಯಾಕ್ರಿಫೈಸ್ ಎಷ್ಟು ತೀಕ್ಷ್ಣವಾಗಿ ನಾವು ನೋಡ್ತೀವಿ.
ಮೂರು ಯುವಕರ ಈ ಒಂದು ಸ್ಯಾಕ್ರಿಫೈಸ್ ಇದು ಸಹ ನಾವು ಈಕ್ವಲ್ ಆಗಿ ನೋಡ್ತೀವಿ. ಅದರಿಂದ ಅಯ್ಯೋ ಇಷ್ಟೆಲ್ಲಾ ಪ್ರಾರ್ಥನೆ ಮಾಡಿ ಯೇಸುವಿಗಾಗಿ ನಿಂದು ಸತ್ತರಲ್ಲ ಎಂದೇಳಿ ಅದು ನೆಗೆಟಿವ್ ಆಗಿ ನಾವು ಕಾಣುವ ಒಂದು ಮನೋಭಾವನೆ ನಮಗೆ ಬರಬಾರದು. ದಟ್ ಈಸ್ ಮೋರ್ ಗ್ರೇಟರ್ ದಾನ್ ಇದು ಎಂಬ ಒಂದು ಅರ್ಥ ನಾವು ಅರ್ಥ ಮಾಡಬೇಕು. ಯೇಸುವಿಗಾಗಿ ಸಾಯುವುದು ಇನ್ನೂ ಲೇಸು, ಇನ್ನೂ ಒಳ್ಳೆಯದು. ಇದು ನಾವು ಅರ್ಥ ಮಾಡ್ಬೇಕು. ಸೊ ಇಲ್ಲಿ ಈ ಮೂರು ಯುವಕರಿಗೆ ಅದು ತುಂಬಾ ಒಂದು ಕನ್ವಿಕ್ಷನ್ ಆಗಿದೆ. ಯಾಕೆಂದ್ರೆ ಮೂರು ಯುವಕರಿಗೆ ಇದೇ ಪಾಯಿಂಟ್, ನಾವು ಸತ್ತರೂ ಓಕೆ, ಬದುಕಿದ್ರು ಓಕೆ ಎಂಬ ಒಂದು ಕಾನ್ಸೆಪ್ಟ್ ಅಲ್ಲೇ ಅವರು ಜಂಪ್ ಮಾಡುವುದು. ನಮ್ಮ ದೇವರು ನಮ್ಮನ್ನು ರಕ್ಷಿಸಲು ಶಕ್ತರಾಗಿದ್ದಾರೆ. ಒಂದು ವೇಳೆ ಅವರು ರಕ್ಷಿಸದೇ ಇದ್ರೂ ನಮ್ಗೆ ಸಮಸ್ಯೆ ಇಲ್ಲ. ಮೂರು ಯುವಕರು ಕೊನೆಯದಾಗಿ ಹೇಳೋದು ಅದೇನೆ. ಅವರಿಗೆ ಎರಡು ಸಮವಾಗಿದೆ. ಓಕೆ, ಅದರಿಂದ ಸಾಯ್ತೀವೋ, ಸ್ವಲ್ಪ ಬೆಂಕಿ ಬಂದು ಬಿಸಿ ಬರುವಾಗ ಅಯ್ಯೋ ಆಯ್ತಲ್ಲ ಬೆಳಕಾಗಿರ್ಲಿಲ್ಲ ಅಂದೆಲ್ಲ ಚಿಂತೆ ಬರ್ತಾ ಇಲ್ಲ. ಅವರಲ್ಲಿ ನಿಂತ್ಕೊಂಡು ದೇವರನ್ನು ಸ್ತುತಿಸುತ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, 29ನೇ ವಾಕ್ಯದಿಂದ ಓದಿ. ಅದೇ ಆಚಾರ್ಯನ ಕೀರ್ತನೆಯ 29ನೇ ವಾಕ್ಯದಿಂದ. ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ, ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಮಹಿಮಾತ ನಿಮ್ಮ ನಾಮ ಸ್ತುತ್ಯಾರ್ಹವಾದುದು, ಪರಮ ಪೂಜ್ಯವಾದುದು, ಎಂದೆಂದಿಗೂ ಘನತರವಾದುದು. ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೋಡಿ ಪ್ರಿಯರು, ಇದು ಎಲ್ಲಿ ನಿಂತ್ಕೊಂಡು ಸ್ತುತಿಸುವುದು? ಬೆಂಕಿಯ ಮಧ್ಯೆ ಎನಿ ಟೈಮ್ ಅವರು ಸಾಯುವ ಸಾಧ್ಯತೆ ಇದೆ. ಆ ಒಂದು ಬೆಂಕಿಯ ಮಧ್ಯೆ ನಿಂತುಕೊಂಡು ನೋಡಿ, ಇಲ್ಲಿ 43-44ನೇ ವಾಕ್ಯ ಓದಿ. ಗಾಳಿ ಬಿರುಗಾಳಿಗಳೇ ಸರ್ವೇಶ್ವರನ್ನು ಕೊಂಡಾಡಿ ಅವರನ್ನು ಅಲ್ಲಿ ಸ್ತುತಿಸಿ ನಿಂತುಕೊಂಡು ಇವ್ರು ಹೇಳ್ತಾ ಇದ್ದಾರೆ, ಗಾಳಿ ಬಿರುಗಾಳಿಗಳೇ ಸರ್ವೇಶ್ವರನ್ನು ಕೊಂಡಾಡಿ. ನಮ್ಗೆ ಕಷ್ಟದ ಎನ್ನು ಕೊಡುವ, ದುರಂತಗಳನ್ನು ಕೊಡುವ ಗಾಳಿಯೇ ಸರ್ವೇಶ್ವರನನ್ನು ಕೊಂಡಾಡಿ. ಇನ್ನು ಮುಂದೆ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ. ಬೆಂಕಿ ಜಡಗಳೇ ಸರ್ವೇಶ್ವರನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ. ಬೆಂಕಿ ಇನ್ನು ನೋಡಿ ಆಜ್ಞಾಪಿಸ್ತಾ ಇದ್ದಾರೆ, ನೀವು ಸರ್ವೇಶ್ವರನನ್ನು ಕೊಂಡಾಡಿ. ಸೊ ಪ್ರಿಯರೇ, ಬೆಂಕಿಯ ಮಧ್ಯೆ ನಿಲ್ಲುವ ಇವರಿಗೆ ಅವರ ಮುಂದೆ ಕಾಣುವ ಸಕಲರಿಗೂ ಹೇಳ್ತಾ ಇದೆ, ಸಕಲ ವಸ್ತುಗಳಿಗೂ ಹೇಳ್ತಾ ಇದೆ, ಸರ್ವೇಶ್ವರನನ್ನು ಕೊಂಡಾಡಿ, ಸರ್ವೇಶ್ವರನನ್ನು ಕೊಂಡಾಡಿ. ಪ್ರಿಯರೇ, ಇವತ್ತು ನಮಗೆ ದೇವರು ಕೊಡುವ ಒಂದು ಶಕ್ತವಾದ ಒಂದು ಪ್ರೇರಣೆ ಇದಾಗಬೇಕು, ಸರ್ವೇಶ್ವರನನ್ನು ಕೊಂಡಾಡುವುದು, ಸರ್ವೇಶ್ವರನನ್ನು ಕೊಂಡಾಡುವುದು. ಬೆಂಕಿಯಲ್ಲಿ ಬಿದ್ದ ತಕ್ಷಣನೇ ದೇವರು ಇವರ ಪರವಾಗಿ ದೇವಪುತ್ರನನ್ನು ಕಳುಹಿಸಿದರು. ಕಳುಹಿಸಿ ಇವರು ಹೇಗೋ ಎಸ್ಕೇಪ್ ಆಗುವ ಪ್ರಯತ್ನ ಎಲ್ಲ ಮಾಡ್ತಾ ಇರೋದು. ಅಲ್ಲಿ ನಿಂತುಕೊಂಡು ಅವರು ಸರ್ವೇಶ್ವರನನ್ನು ಸ್ತುತಿಸುತ್ತಾ ಇದ್ದಾರೆ. ಈ 29ರಿಂದ ನಿಜವಾಗಿಯೂ 68ವರೆಗೆ ಇರುವ ವಚನಗಳು ಇವತ್ತೆಲ್ಲರೂ ಹೋಮ್ವರ್ಕ್ ಆಗಿ ಒಂದು ಓದಬೇಕು. ಬೆಂಕಿಯ ಮಧ್ಯೆ ನಿಂತು ಅವರ ಬಾಯಿಂದ ಬರುವ ಆ ಪದಗಳು ನಾವು ಅರ್ಥ ಮಾಡಬೇಕು, ನಮ್ಮ ಹೃದಯದಲ್ಲಿರಬೇಕು ಇದು. ಯಾಕೆಂದ್ರೆ ನಮ್ಮ ಜೀವನದಲ್ಲೂ ನಾವು ದಿನೇ ದಿನೇ ಬೆಂಕಿಗಳ ಮಧ್ಯೆ ಬರುವವರು ಅನೇಕ ರೀತಿಯಲ್ಲಿ. ಆದರೆ ಈ ಸಮಯಗಳಲ್ಲಿ ನಾವು ಏನ್ ಮಾಡ್ತೀವಿ ಯೋಚನೆ ಮಾಡಿ. ಈ ನೋವಿನಿಂದ ಬಿಡುಗಡೆಗೊಳಿಸಿ ನಿಮ್ಗೆ ಸಾಕ್ಷಿ ಆಗ್ಬೇಕು, ಕಷ್ಟ ನನ್ನನ್ನು ಈಗ ಆಯ್ತಲ್ಲ ನಾನೇನ್ ತಪ್ಪು ಮಾಡಿದೆ ಅಲ್ವಾ? ಆದ್ರೆ ಪ್ರಿಯರೇ, ನಮ್ಮ ಆಟಿಟ್ಯೂಡ್ ಅಲ್ಲಿ ಈ ವ್ಯತ್ಯಾಸವನ್ನು ಬರಲೇಬೇಕು. ಇದೆಲ್ಲ ಆಗ್ಬೇಕಾದ್ರೆ ನಾವು ಬೆಟ್ಟದ ಬೋಧನೆಯಲ್ಲಿ ನಾವು ಕಂಡ ಆ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇಳಿತೀವಿ. ಅದು ಇಳಿದ್ರೆ ಮಾತ್ರನೇ ಆತ್ಮದಲ್ಲಿ ಪಾರಮಾರ್ಥವಾಗಿ ಬಡವರು ಭಾಗ್ಯ ಬಂದರು. ಸೊ ಈ ಒಂದು ಪಾಯಿಂಟ್ ನಮ್ಮಿಂದಲೂ ಬರ್ಬೇಕಾದ್ರೆ ನಾವು ಆ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇಳಿಯಲೇಬೇಕು. ಆತ್ಮ ಅಭಿಷೇಕದಿಂದ ತುಂಬಲ್ಪಟ್ಟವರಾಗ್ಬೇಕು. ದೇವರಿಗಾಗಿ ಅತಿ ಶಕ್ತವಾದ ತೀಕ್ಷ್ಣತೆ ಉಳ್ಳವರಾಗಬೇಕು. ನಾನಿವತ್ತು ಬೆಳಿಗ್ಗೆ ಬೈಬಲ್ ಓಪನ್ ಮಾಡಿದಾಗ ನಾನೊಂದು
ಪ್ರೇಯರ್ ಕಾರ್ಡ್ ನೋಡಿದ್ದೇನೆ. 2009 ಗಾಯತ್ರಿಪುರಂ ಅಲ್ಲಿ ನಡೆದ ಮರಿಯನ್ ಕನ್ವೆನ್ಷನ್ ಪ್ರೇಯರ್ ಕಾರ್ಡ್. 2009 ಗಾಯತ್ರಿಪುರಂ ಪ್ಯಾರಿಸ್ ಅಲ್ಲಿ ನಡೆದ ಮರಿಯನ್ ಕನ್ವೆನ್ಷನ್. ನನ್ಗೆ ಆಶ್ಚರ್ಯ ಆಯ್ತು. ಆ ಟೈಮಲ್ಲಿ ಏನೂ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ನಾವು ಮರಿಯನ್ ಕನ್ವೆನ್ಷನ್ ಮಾಡಿದೀವಿ. ಈಗ ನಾವೊಂದು ಮರಿಯನ್ ಮೆಂಬರ್ಸ್ ಗ್ಯಾದರಿಂಗ್ ಮಾಡಕ್ಕೆ ಎಷ್ಟು ಪ್ಲಾನ್ ಮಾಡ್ಬೇಕು, ಎಷ್ಟು ಹೊತ್ತಾಡ್ಬೇಕು, ಆದ್ರೂ ಕಷ್ಟಪಡ್ತಾ ಇದೀವಿ. ಪ್ರಿಯರೇ, ನಾವು ಈ 3 ಯುವಕರ ಹಾಗೆ ಸತ್ರು ಪರವಾಗಿಲ್ಲ, ಯೇಸುವಿಗಾಗಿ ಎಂಬ ರೀತಿಯಲ್ಲಿ ಮುಂದೆ ಹೋಗುವಾಗ ಈ ಪ್ರಾಬ್ಲಮ್ ಏನೂ ಇರಲ್ಲ, ಎಲ್ಲವೂ ನಡೆಯುತ್ತದೆ. ಅಸಾಧ್ಯತೆಗಳು ದೇವರು ಸಾಧ್ಯ ಆಗ್ತದೆ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಬೇಕಾದ 2 ಪಾಯಿಂಟ್. ಸತ್ತರೆ ಇನ್ನೂ ಲೆಸ್, ಬದುಕಿದರೆ ಓಕೆ, ನೋ ಪ್ರಾಬ್ಲಮ್. ಇದು ಬದುಕಿದರೆ ಸಮಥಿಂಗ್ ಗ್ರೇಟ್, ಸತ್ತರೆ ಶಾಪ ಅಂತ ಹೇಳಿ ಯೋಚನೆ ಮಾಡೋ ಅವಸ್ಥೆಗಿಂತ ನಾವು ಮೇಲೆ ಬರಬೇಕಾದ ಒಂದು ಅವಸ್ಥೆ ನಮ್ದು ಆಯ್ತು, ಆಗ್ಲೇಬೇಕು. ಸೊ ಪ್ರಿಯರೇ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ, ಯೇಸು ಸ್ವಾಮಿ ಒಂದು ವಚನ ಕೊಡ್ತಾ ಇದ್ದಾರೆ. ಮತ್ತಾಯನ ಶುಭ ಸಂದೇಶದಲ್ಲಿ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ. ಮತ್ತಾಯ 18:20. ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ಅವರ ಮಧ್ಯೆ ನಾನಿರುವನು. ಪ್ರಿಯರೇ, ಇಲ್ಲಿ ಈ 3 ಬೆಂಕಿಯಲ್ಲಿ ಬಿದ್ದಾಗಲೂ ದೇವರನ್ನು ಸ್ತುತಿಸುತ್ತಾ ಅವರು ದೇವರ ನಾಮವನ್ನು ಎತ್ತಿ ಹೇಳುತ್ತಾ ಇದ್ದರು. ಅದರ ಪರಿಣಾಮವಾಗಿ ಏನಾಗಿದೆ? ಅವರ ಮಧ್ಯೆ ದೇವರು ಇಳಿದು ಬಂದು. ಪ್ರಿಯರೇ, ಈ ವಚನಗಳು ಸದಾ ಸತ್ಯ ವಚನಗಳು. ಕಾರಣ ನೀವು ನೋಡಿ, ಎಮಾವು ಗ್ರಾಮಕ್ಕೆ ಹೋದ ಶಿಷ್ಯರು ಅವರಿಬ್ಬರು, ಅವರೇನ್ ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅವ್ರೇನ್ ಮಾಡಿದ್ರು? ಅವ್ರೇನ್ ಮಾಡ್ತಾ ಇದ್ರು? ದೇವರ ವಿಷಯ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಯೇಸುವಿನ ಬಗ್ಗೆ ಮಾತನಾಡುತ್ತಾ ಇದ್ದರು. ಅವರೇನು ಸ್ವಾಮಿ ಬನ್ನಿರಿ, ನಮ್ಮ ಮಧ್ಯೆ ಬನ್ನಿರಿ ಅದೆಲ್ಲ ಪ್ರಾರ್ಥನೆ ಮಾಡಿಲ್ಲ. ಅವರು ಯೇಸುವಿನ ಮರಣದ ಬಗ್ಗೆ ಮಾತನಾಡುತ್ತಾ ಹೋಗ್ತಾ ಇದ್ದರು. ಮಾತ್ರ ಅಲ್ಲ, ಹೀಗಾಯ್ತಲ್ಲ, ಹಾಗಾಯ್ತಲ್ಲ, ಏನ್ ಲಾಭ ಆಗಿದೆ, ಏನೇ ಆದ್ರೂ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಅವರು ದೇವರ ಬಗ್ಗೆ ಇನ್ನಸೆಂಟ್ ಆಗಿ ಮಾತಾಡ್ತಾ ಇದ್ರು. ಪ್ರಿಯರೇ, ಇಷ್ಟೇ ಸಾಕು ದೇವರಿಗೆ. ನೀವು ಪಾಸಿಟಿವ್ ಆಗಿನೇ ನೀವು ದೊಡ್ಡ ದೊಡ್ಡ ವಚನ ಪ್ರಬೋಧನೆ ಮಾಡ್ಬೇಕಂತ ಏನಿಲ್ಲ, ಆದ್ರೆ ದೇವರ ಬಗ್ಗೆ ಮಾತನಾಡಿ. ಎಲ್ಲಿ ನನ್ನ ನಾಮದಲ್ಲಿ 2-3 ಸೇರುವಿರೋ ಅವರ ಮಧ್ಯೆ ನಾನಿರುವನು. ಇದು ದೇವರ ವಾಗ್ದಾನ. ಅದು ಯೆಶಾಯ ಅದು ಇದು ಎಮಾವು ಗ್ರಾಮಕ್ಕೆ ಶಿಷ್ಯರ ಜೀವನದಲ್ಲೂ ನಾವು ನೋಡಿದೀವಿ. ಇಲ್ಲಿ ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಯೇಸುವೆ ಕಾಪಾಡಿ ಕಾಪಾಡಿ ಎಂದು ಹೇಳುವಾಗ ದೂರದಿಂದ ಯೇಸ್ವಾಮಿ ಓಡಿ ಬರುವುದು ನಾವು ನೋಡಿದೀವಿ. ಇಲ್ಲಿ ಮರಿಯನ್ ತಂಡದಲ್ಲಿ ನಾವು ಈಗ ಸುಮಾರು 19 ಜನ ನಾವು ಇಲ್ಲಿ ಮಾತನಾಡುವಾಗ, ಯೇಸುವಿನ ಬಗ್ಗೆ ಮಾತನಾಡುವಾಗ ಅವರು ನಮ್ಮ ಮಧ್ಯೆ ಇದ್ದಾರೆ. ಬೇರೆ ಈ ಒಂದು ಕನ್ವಿಕ್ಷನ್ ನಮ್ಗಿರ್ಬೇಕು. ಇದು ನನ್ನ ಪ್ರಕಾರ 3 ಯುವಕರಿಗೆ ಗ್ಯಾರಂಟಿ ಇತ್ತು. ಯೇಸುವಿನ ಬಗ್ಗೆ, ದೇವರ ಬಗ್ಗೆ ಈಗ ನಾವು ಮಾತನಾಡುವಾಗ ನಮ್ಮ ಮಧ್ಯೆ ಅವರು ಇಳಿದು ಬರುವವರು. ಅವರ ಬೆಂಕಿಯಲ್ಲಿ ನಿಂತುಕೊಂಡು ದೇವರನ್ನು ಸ್ತುತಿಸುತ್ತಾ ಇದ್ದಾರೆ. ಸೊ ದೇವರ ಬಗ್ಗೆ ಮಾತನಾಡುವುದಂದ್ರೆ, ಎಲ್ಲಿ ನನ್ನ ನಾಮದಲ್ಲಿ 2-3 ಸೇರುವರು, ಯೇಸುವಿನ ನಾಮದಲ್ಲಿ ಸೇರಿದ್ರೆ ಸಾಕು, ಯೇಸುವಿನ ಬಗ್ಗೆ ಮಾತನಾಡಿದರೆ ಸಾಕು, ಯೇಸುವನ್ನು ಸ್ತುತಿಸಿದರೆ ಸಾಕು. ಆ ಸ್ತುತಿಯ ಸಿಂಹಾಸನದಲ್ಲಿ ಯೇಸು ಸ್ವಾಮಿ ಆಸೀನರಾಗುವರು, ಇಳಿದು ಬರುವವರು. ಪ್ರಿಯರೇ, ಇದು ನಾವು ಒಂದು ಅಪ್ಲಿಕೇಶನ್ ಆಗಿ ಪ್ರಾಕ್ಟಿಕಲ್ ಆಗಿ ನಾವು ತಗೊಳ್ಳೇಬೇಕು. ನಾವು ಇಷ್ಟೆಲ್ಲ ಹೇಳಿದ್ರು ಸ್ವಲ್ಪ ಕಷ್ಟ ಬರುವಾಗ ನಾವು ಕುಗ್ಗಿ ಹೋಗ್ತಾ ಇದೀವಿ ಅಲ್ವಾ? ಸೊ ಪ್ರಿಯರೇ, ಈ ವಲಯದಲ್ಲಿ ನಾವು ಶಕ್ತರಾಗಲೇಬೇಕು. ಈ 3 ಯುವಕರ ಹಾಗಿರ್ಬೇಕಾದ ಅಷ್ಟು ಜ್ಞಾನ ದೇವರು ನಮ್ಗೆ ಕೊಟ್ಟಿದ್ದಾರೆ, ಶಕ್ತಿಯನ್ನು ನಮ್ಗೆ ಕೊಟ್ಟಿದ್ದಾರೆ, ವಚನಗಳು ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ನಾವು ಎಲ್ಲಿದ್ದೀವಿ? ಸ್ವಲ್ಪ ಕಷ್ಟ ಬರುವಾಗ ಎಲ್ಲ ಬಿಸಾಡಿದ ಓಡಿ ಹೋಗುವರು.
ಅಥವಾ ಅವರ ಮೇಲೆ ಇವರ ಮೇಲೆ ಅಪಾದನೆ ಹೇಳಿ ನಾವು ಎಸ್ಕೇಪ್ ಆಗುವುದು? ಬೇರೆ ಇವತ್ತು ನಾವು ತೀರ್ಮಾನಿಸಬೇಕು. ಈ 3 ಯುವಕರ ಹಾಗೆ ಏನೇ ಬಂತು ದೇವರಿಗೆ ಗೊತ್ತಿಲ್ಲದೆ ಏನೂ ನಡೆಯಲ್ಲ. ಅವ್ರು ಬೇಕಾದ್ರೆ ತಗೊಳ್ಳಿ, ಇಲ್ಲದೆ ಬಿಡ್ಲಿ. ಇದಕ್ಕೆ ಜಾಸ್ತಿ ನಮ್ಗೆ ಏನ್ ಮಾಡಕ್ಕಾಗ್ತದೆ? ಈ ಒಂದು ಮೈಂಡ್ ಸೆಟ್ ನಾವು ಬಿಲ್ಡಪ್ ಮಾಡೋಣ. ಆ ರೀತಿ ಮೈಂಡ್ ಸೆಟ್ ಬಿಲ್ಡಪ್ ಮಾಡುವಾಗ ಬೇರೆ ನಾವು ಕಾಣ್ತೀವಿ, ಕುಗ್ಗಿ ಬೆಂಕಿಯ ಮಧ್ಯೆ ನಿಲ್ಲುವ ಅವಸ್ಥೆಯಲ್ಲಾದರೂ ನಮ್ಮನ್ನು ಕಂಡಿಡಿಯುವ ದೇವರು, ನಮ್ಮನ್ನು ಕಂಡಿಡಿಯುವ ರಾಜನು ಕಂಡಿಡಿತಾ ಇದ್ದಾರೆ. ಈಗ ರಾಜನ ಕಂಡಿಡಿಯೋದು ಬೇರೆ ಸ್ಟೈಲ್ ಅಲ್ಲಿ ಇದೆ ಅಷ್ಟೇ. ರಾಜನ ಕಂಡುಹಿಡಿತಾ ಇದ್ರೆ ವಿರುದ್ಧ ದೇವರೇ ದೇವಕುಮಾರನು ಎಂದು ಹೇಳೋದಾದ್ರೆ ದೇವಕುಮಾರನು, ದೇವರ ಪುತ್ರನು, ಯೇಸು ಸ್ವಾಮಿ. ಸೊ ಇವರ ದೇವರು ನೋಡಿ ಇವರ ಮಧ್ಯೆ ಇಳಿದು ಬಂದರು. ರಾಜನ ಹೇಳ್ತಾ ಇದ್ದಾರೆ, ನಾವು ಸಹ ಪ್ರಿಯರೇ ಇಂತಹ ದುರಂತಗಳ ಮಧ್ಯೆ ದೇವರನ್ನು ಸ್ತುತಿಸುತ್ತಾ ಇರುವಾಗ ನಮ್ಮನ್ನು ಕಾಣುವವರು ಹೇಳ್ತಾರೆ, ನೋಡಿ ದೇವರು ಇವರ ಮಧ್ಯೆ ಇಳಿದು ಬಂದರು. ಇವತ್ತುವರೆಗೆ ಇವತ್ತು ಅವಕಾಶ ನಾವು ಅವರಿಗೆ ಕೊಟ್ಟಿದ್ದಾರ ಹೇಳಕ್ಕೆ? ನೋಡಿ ಇವರ ದೇವರು ಇವರ ಮಧ್ಯೆ ಇಳಿದು ಬಂದರು, ಇವರ ಕಷ್ಟಗಳ ಮಧ್ಯೆ ಇಳಿದು ಬಂದರು. ಈ ಅವಕಾಶ ನಾವು ಇತರರಿಗೆ ಕೊಟ್ಟಿದ್ದೇವ? ಯೋಚನೆ ಮಾಡಿಬಿಟ್ಟು ಪ್ರಿಯರೇ, ಅದ ನಂತರ ನಾವು ನೋಡ್ತೇವೆ ಇವರ ದೇವರು ಅಲ್ವಾ? ಇವರ ದೇವರು ನಿಜ ಎಂದು ರಾಜರು ಹೇಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಇವರ ದೇವರ ಬಗ್ಗೆ ಯಾರಾದ್ರೂ ಏನಾದ್ರೂ ನೆಗೆಟಿವ್ ಆಗಿ ಹೇಳಿದ್ರೆ ಅವರು ನಿಲ್ಲದಂತೆ ಮಾಡಬೇಕು ಎಂಬ ರೀತಿಯಲ್ಲಿ ರಾಜನು ಆಜ್ಞೆಯೂ ಸಹ ಕೊಡುತ್ತಾ ಇದ್ದಾರೆ ಅಲ್ವಾ? ಅವರ ಈ 29ನೇ ವಾಕ್ಯ ಓದಿ, ದಾನಿಯೇಲ್ 3:29 ಓದಿ. ಬ್ರದರ್ ಬ್ರದರ್, ಇನ್ನೊಂದು ನೀವು ಬೋಧಿಸುವಾಗ ನನ್ಗೆ ಅನಿಸ್ತಾ ಐತೆ, ಆ ಯುವಕರಿಗಿಂತ ಮೊದಲೇ ಬಹುಶಃ ರಾಜ ಅಲ್ಲಿ ಯೇಸುವನ್ನ ಗುರುತಿಸ್ತಾ ಇದ್ದಾನ ಅಂತ, 4ನೇ ವ್ಯಕ್ತಿಯನ್ನ. ಹೌದು, ರಾಜನೇ. ಈ ಇವರು ನೋಡ್ತಾ ಇದ್ದಾರೆ ರಾಜ. ಓಕೆ, ನನ್ ಪ್ರಕಾರ ಅವ್ರ ಹತ್ತಿರ ಇಷ್ಟು ಬೆಂಕಿ ಇದು ಮಾಡುವಾಗಲೂ ರಾಜನಲ್ಲಿ ನಿಲ್ಬೇಕಾದ ಗತಿ ಏನೇ ಇರಲಿಲ್ಲ. ರಾಜರು ದೂರ ಹೋಗುವರು. ಆದ್ರೆ ಇವರ ಮೇಲೆ ಸ್ವಲ್ಪ ಕನಿಕರ ಇತ್ತು ರಾಜನಿಗೆ. ಇವರನ್ನು ಕೊಲ್ಬೇಕಂತ ಆಸೆನೂ ಇರಲಿಲ್ಲ ರಾಜನಿಗೆ. ಈ 4ನೇ ವ್ಯಕ್ತಿ ಬಂದಾಗ ರಾಜನಿಗೆ ಕ್ಲಿಯರ್ ಆಯಿತು, ಇದು ದೇವಪುತ್ರನೇ, ಇದು ಯೇಸು ಸ್ವಾಮಿ. ದೇವಪುತ್ರನ ಬಗ್ಗೆ ಇಷ್ಟು ಕ್ಲಿಯರ್ ಆಗಿ ನಾವು ಬೇರೆ ಎಲ್ಲೂ ಕಾಣ್ತಾ ಇಲ್ಲ. ದಾನಿಯೇಲ ಗ್ರಂಥದಲ್ಲೇ ಕಾಣ್ತಾ ಇದ್ವು, ಹಳೆ ಒಡಂಬಡಿಕೆಯಲ್ಲಿ ಇಷ್ಟು ಕ್ಲಾರಿಟಿಯಲ್ಲಿ ಯೇಸು ಸ್ವಾಮಿಯ ಬಗ್ಗೆ. ಸೊ ರಾಜನು, ನೀವು ಹೇಳಿದಾಗೆ, ಈ 3 ಯುವಕರಿಗಿಂತ ಮುಂಚಿತವಾಗಿ ರಾಜನ ಕಂಡಿಡಿದಿರ್ಬಹುದು. ಇವರು ದೇವರ ಅನುಭವಿಸ್ತಾ ಇದೆ, ರಾಜನ ಕಣ್ಣಾರೆ ನೋಡ್ತಾ ಇದ್ದಾರೆ. ಪ್ರಿಯರೇ, ಇದೇ ಅವಸ್ಥೆ ನಮ್ಗೆ ನೋವು ಕೊಟ್ಟ ವ್ಯಕ್ತಿಗಳೇ ನಮ್ಮ ಮಧ್ಯೆ ಇರುವ ಯೇಸುವನ್ನು ಕಂಡು ಹಿಡಿಯುವರು. ಆದ್ರೆ ಅದಕ್ಕೆ ನಾವು ನಮ್ಮನ್ನೇ ಬಿಟ್ಕೊಳ್ಬೇಕು. ಅದಾದ್ಮೇಲೆ ರಾಜ ಆಜ್ಞೆ ಹೊರಡುತ್ತಾ ಇದ್ದಾರೆ. ಒಬ್ಬರು ಈ ದೇವರ ವಿರುದ್ಧವಾಗಿ ಮಾತಾಡಂಗಿಲ್ಲ. ಇದಕ್ಕಿಂತ ಶಕ್ತನಾದ ಇನ್ನೊಂದು ದೇವರು ಇಲ್ಲ. ಪ್ರಿಯರೇ, ನಮ್ ಕಣ್ಣು ಮುಂದೆ ನಾವು ನೋಡಬಹುದು ಎಷ್ಟೋ ಕಡೆ ದುರಂತಗಳು, ಕ್ರೈಸ್ತನು ಎಂಬ ಹೆಸರಲ್ಲಿ ಇರುವುದರಿಂದ ದುರಂತಗಳು ಅನುಭವಿಸಿದವರು ಚರಿತ್ರದಲ್ಲಿ ನೋಡಿದ್ದೇವೆ. ಆದರೆ ಅದೇ ಅರಸರುಗಳು ಈ ಕ್ರೈಸ್ತ ಸಭೆಯನ್ನು ಆ ರಾಜ್ಯದ ಒಫಿಷಿಯಲ್ ಸಭೆಯಾಗಿ ಡಿಕ್ಲೇರ್ ಮಾಡಿದ ಸಮಯಗಳು ಉಂಟು. ರೋಮಾ, ಕಾನ್ಸ್ಟಂಟೈನ್ ಎಂಬ ಎಂಪರರ್, ಅದೇ ರೀತಿ ಬೇರೆ ಬೇರೆ ಕಡೆ. ಅದರಿಂದ ಪ್ರಿಯರೇ, ಇದು ನಮ್ಮ ಕೈಯಲ್ಲಿದೆ. ನಾವು ವಚನ ಸಾರಿ ಮಾತ್ರ ಅಲ್ಲ ಒಂದು ರಾಜ್ಯವನ್ನು ರಕ್ಷಿಸುವುದು, ವಚನ ಸಾರಲೇಬೇಕು. ಆದರೆ ವಚನ ಜೀವಿಸಿ ರಕ್ಷಿಸುವುದು ಹೆಚ್ಚು ಪವರ್ಫುಲ್ ಆಗಿರ್ತದೆ. ಮಚ್ಚಡಬರು ಆಗಾಗ ಹೇಳ್ತಾ ಇದ್ರು, ನಾವು 5th ಗಾಸ್ಪಲ್ ಆಗ್ಬೇಕಂದ್ರೆ. ಈ 3 ಯುವಕರು ಏನು ವಚನ ಸಾರೋದು ಕಾಣ್ತಾ ಇಲ್ಲ, ಆದ್ರೆ ಅವರು ವಚನವನ್ನು ಜೀವಿಸಿ ತೋರಿಸಿದರು. ಅದರಿಂದ ರಾಜನಿಗೂ ಸಹ ಮನ ಪರಿವರ್ತನೆ ಬರುವಂತೆ, ಇಡೀ ರಾಜ್ಯದಲ್ಲಿ ಆ ದೇವರಿಗೆ ಮಹತ್ವವನ್ನು ಕೊಡುವಂತೆ ಇವರು ವಚನ ಸಾರಿ ಅಲ್ಲ, ಇವರು ವಚನ ಜೀವಿಸಿ ಅದು ಸಾಧ್ಯವಾಗುವಂತೆ ಮಾಡಿದರು. ಬೇರೆ ಇದು ನಮ್ಗಿರುವಂತ ಚಾಲೆಂಜ್. ದೇವರು ನಮ್ಮನ್ನೇ ಕಾರ್ಯದಲ್ಲಿ ಗ್ರಹಿಸಲಿ.
Praise the Lord. KJ sir. ಪ್ರೈಸ್ ದ ಲಾರ್ಡ್ ಸರ್. Praise the Lord. ಆ ಪ್ರಿಯರೇ, ಅದು ಒಂದು ಆ ರೆಫರೆನ್ಸ್ ಫಿಲಿಪಿಯರಿಗೆ ಬರೆದ ಪತ್ರ 21, ಅದನ್ನ ಓದ್ಬೋದು. 1:21 ನಾವು ಬ್ರದರ್ ಹೇಳಿದ ಒಂದು ವಚನವನ್ನು ನೋಡ್ಬೋದು. ಯಾರಾದ್ರೂ ಓದ್ತೀರಾ? ನನ್ನ ಕರ್ತವ್ಯ ಪಾಲನೆಯಲ್ಲಿ ನಾಚುವಂತಹ ಸಂದರ್ಭವು ನನಗೆಂದಿಗೂ ಬರದೆಂದು ಬಲ್ಲೆ. ನಾನು ಬದುಕಿದರೂ ಸರಿ, ಸತ್ತರೂ ಸರಿ, ನನ್ನ ದೇಹದ ಮೂಲಕ ಕ್ರಿಸ್ತ ಯೇಸುವಿಗೆ ಎಂದಿನಂತೆ ಈಗಲೂ ಮಹಿಮೆ ಉಂಟಾಗಬೇಕೆಂಬುದೇ ನನ್ನ ಉತ್ಕಟ ಆಕಾಂಕ್ಷೆ ಹಾಗೂ ನಿರೀಕ್ಷೆ. ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ದೈಹಿಕವಾಗಿ ಬದುಕುವುದು ಫಲಪ್ರದವಾಗಿದ್ದರೆ ನಾನು ಬದುಕುವುದು ಉತ್ತಮವೋ ಅಥವಾ ಸಾಯುವುದು ಸೂಕ್ತವೋ ನನಗೆ ತಿಳಿಯದು. ನೋಡಿ ಪ್ರಿಯರೇ, ಇಲ್ಲಿ ಈ ಸಾಯುವುದು ಹೇಳಿ. ಪ್ರಾಫಿಟ್, ಮೋರ್ ಪ್ರಾಫಿಟ್ ಅಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಹೋಲಿಗೋರೆ. ಸರಿ ಸರ್, KJ ಸರ್. ಸೊ ಪ್ರಿಯರೇ, ಇವತ್ತು ನಮಗೆ ಆ 3ನೇ ಅಧ್ಯಾಯದ ಅಂತಿಮ ಭಾಗವನ್ನ ನಮ್ಮ ಸಹೋದರ ಸೂಸೈ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೂಸೈ ಒಬ್ಬ ಉತ್ತಮ ಪ್ರಬೋಧಕರು, ತುಂಬಾ ಒಳ್ಳೆಯ ವಾಯ್ಸ್ ಅವರಿಗೆ ಇದೆ, ಒಂದು ಕಂಚಿನ ಕಂಠ ಅಂತಾನೆ ಹೇಳ್ಬೋದು. ಮತ್ತೆ ಅವರ ಪರಿಶ್ರಮ ನಾವು ನೋಡ್ಬೋದು ಅವರ ಇದರಲ್ಲಿ, ಮತ್ತು ಅವರ ಸ್ಫೂರ್ತಿ ಮತ್ತೆ ಅವರ ಆಳವಾದ ಅಧ್ಯಯನವನ್ನು ನಾವು ನೋಡಿದ್ದೇವೆ. ಸೊ ಎಲ್ಲವನ್ನು ಕೂಲಂಕುಷವಾಗಿ ವಿವರಿಸಿ ತಿಳಿಸ್ತಾರೆ. ಸೊ ಅದಕ್ಕೆ ಅವರು ಹಳೆಯ ಒಡಂಬಡಿಕೆಯಿಂದ ಮತ್ತು ಪ್ರೇಷಿತರ ಕಾರ್ಯಕಲಾಪ ಇನ್ನೂ ಅನೇಕ ಕಡೆಗಳಲ್ಲಿ ಅವರು ಉದಾಹರಣೆಯನ್ನು ತೆಗೆದುಕೊಂಡು ಎಂತಹದೇ ಕಠಿಣ ಪರಿಸ್ಥಿತಿಯಲ್ಲಿ ದೇವರು ನಮ್ಮೊಂದಿಗಿದ್ದಾರೆ, ದೇವರು ನಮ್ಮನ್ನ ಕಾಪಾಡುತ್ತಾರೆ. ಕೀರ್ತನೆ 91 ದೇವರು ನಮಗೆ ವಾಗ್ದಾನ ಮಾಡಿದ ಹಾಗೆ ನಮ್ಮನ್ನ ಕಾಪಾಡ್ತಾರೆ ಅನ್ನೋದನ್ನ ಉತ್ತಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಜಾಯ್ ಬ್ರದರ್ ಕೂಡ ನಮ್ಗೆ ಈಗ 2 ಉದಾಹರಣೆಗಳು, ಒಂದು ಇದು 3 ಶದ್ರಕ್, ಮೆಷಕ್, ಅಬೇದ್ನೆಗೋ ಹಾಗೂ ಮಕ್ಕೆಬೀಯರಲ್ಲಿ ಬರುವಂತ 7 ಸಹೋದರರ ಸೊ ಅವರಲ್ಲಿರೋ ಒಂದು ಏನು ವ್ಯತ್ಯಾಸ ಅನ್ನೋದನ್ನ ತೋರಿಸ್ಕೊಟ್ರು. ಸೊ ಅಲ್ಲಿ ಯಾಕೆ ದೇವರು ಪ್ರತ್ಯಕ್ಷ ಆಗ್ಲಿಲ್ಲ, ಇಲ್ಲಿ ಯಾಕೆ ದೇವರು ಪ್ರತ್ಯಕ್ಷ ಆಗ್ತಾರೆ, ಸೊ ಅದಕ್ಕೂ ವಿವರಣೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ಕೊನೆಗೆ 2 ಪಾಯಿಂಟ್ ಅವ್ರು ನಮ್ಗೆ ಕ್ಲಿಯರ್ ಮಾಡ್ಕೊಟ್ರು. ಸತ್ತರೆ ನಮ್ಗೆ ಇನ್ನೂ ಲೇಸು, ಬದುಕಿದರೆ ಇನ್ನೂ ಲಾಭ. ಸೊ ಎರಡೂ ನಮ್ಗೆ ಅನುಕೂಲಕರವಾಗಿದೆ ಅನ್ನೋದು. ಮತ್ತೇನು ಶುಭ ಸಂದೇಶ 18:20, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರ್ತಾರೋ ಅಲ್ಲಿ ನಾನಿದ್ದೇನೆ ಯೇಸುವಿನ ವಾಗ್ದಾನ. ಸೊ ಅದನ್ನ ಹೇಗೆ ನೆರವೇರ್ತದೆ ಅಂದ್ರೆ, ನಾವು ನಮ್ಮನ್ನೇ ದೇವರಿಗೆ ಬಿಟ್ಕೊಟ್ಟಾಗ, ಸದಾ ನಾವು ದೇವರೊಂದಿಗೆ ಇದ್ದಾಗ, ದೇವರು ನಮ್ಮೊಂದಿಗೆ ಇರ್ತಾರೆ. ಯಾವುದೇ ಕಠಿಣ ಪರಿಸ್ಥಿತಿ, ಯಾವುದೇ ಇದರಲ್ಲಿ ದೇವರ ಅನುಭವ ನಮ್ಗೆ ಆಗ್ತದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಪೂಜೆಗೆ ಹೋಗ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಜಾಯ್ ಬ್ರದರ್ ಮಾತಾಡಿ. ಏನ್ ಗೊತ್ತಾ, ಹೇಳಿ brother, ಹೇಳಿ. ಇವಾಗ ನೀವು